ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಕ್ಷತ್ರ ನಾಡಿಯ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಒಂದೊಂದು ಹೊಸ ವಿಚಾರದ ಕುರಿತಾಗಿ ಗುರುಜಿಯವರು ನಮಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ದಾರೆ. ಸೊ ಇವತ್ತಿನ ದಿನ ವಿಶೇಷತೆಯಲ್ಲಿ ಅಮಾವಾಸ್ಯೆ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಇವತ್ತಿನಿಂದ ಅಮಾವಾಸ್ಯೆ ಶುರು, ಅಂದರೆ ಮಹಾಶಿವರಾತ್ರಿ ನಿನ್ನೆ ತಾನೇ ಆಚರಣೆ ಮಾಡಿದ್ದೀವಿ. ಮಹಾಶಿವರಾತ್ರಿಯ ನೆಕ್ಸ್ಟ್ ಡೇ ಅಂದರೆ ಮರುದಿನ ಅಮಾವಾಸ್ಯೆ ಇರುತ್ತೆ. ಈ ಅಮಾವಾಸ್ಯೆಯ ವಿಶೇಷತೆ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಯವರು ನಮಗೆ ತಿಳಿ ಹೇಳ್ತಾರೆ. ಇದರೊಟ್ಟಿಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆಗಳನ್ನು ಮಾಡ್ಬೋದು. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಅವಕಾಶವಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ ಗೊತ್ತಿಲ್ಲ, ಡೌಟ್ ಇದೆ ಅನ್ನೋಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಕ್ಕೆ ಅವಕಾಶವಿದೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ತ್ರಯಂಬಕಂ ನಿಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮ್ಯ ಬಂಧನಾತ್ ಮೃತ್ಯೋರ್ಮುಕ್ಷಿಯಮಾಮೃತಾತ್. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ. ಓಕೆ, ಇನ್ನು ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ನೋಡೋಣ ಯಾವರಿಂದ ಕರೆ ಮಾಡಿದ್ದಾರೆ ಅಂತ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾವರಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಶಿವಗಂಗೆಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 29/6/1996. ಬೆಳಗಿನ ಜಾವ 5:31. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಶಿವಗಂಗೆನಲ್ಲಿ ಹುಟ್ಟಿರೋದು. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ಕೇತು ದೇಶ ನಡೆದು ಇವಾಗ ಶುಕ್ರ ದೇಶ ನಡೀತಾ ಇದೆ. ಅದು ಮುಂದೆ ಅದು ಶುಕ್ರ ದೇಶ ಚೆನ್ನಾಗಿದೆಯಾ ಅಂತ ಕೇಳಿ. ಓಕೆ, ನಿಮಗೆ ಗೊತ್ತಿದೆ ಶುಕ್ರ ದೇಶ ನಡೀತಾ ಇದೆ ಅಂತ. ಆ ಶುಕ್ರ ದೇಶ ಚೆನ್ನಾಗಿದೆಯಾ ಇಲ್ವಾ ಅಂತ ತಿಳಿ ಹೇಳಿ. ಓಕೆ, ಡೇಟ್ ಆಫ್ ಬರ್ತ್ ಇನ್ನೊಂದು ಸತಿ ಹೇಳಿ. 29/6. ಓಕೆ, 96. ಸಮಯ 5:31. 5:35. 5:31 ಬೆಳಗಿನ ಜಾವ. ಹೌದಾ? ಹೌದು ಮೇಡಮ್. 5:31. ಹೌದು ಮೇಡಮ್. ಓಕೆ, ಸೊ ಇದ್ರ ಪ್ರಕಾರ ನಿಮ್ಮ ರಾಶಿ ವೃಶ್ಚಿಕ ರಾಶಿ. ಯಾರ್ದಿದು? ನಿಮ್ದೇನಾ? ಹಾಂ ಸರ್, ನಮ್ಮದು. ಅನುರಾಧ ನಕ್ಷತ್ರ 4ನೇ ಪಾದ. ಹೌದು ಸರ್. ಶುಕ್ರ ದಶೆ ಚೆನ್ನಾಗಿದೆಯಾ ಅಂತ ನಾವು ಕೇಳಿದಾಗ ಆ ಜ್ಯೋತಿಷದಲ್ಲಿ ಹಲವಾರು ವಿಚಾರ ಇರುತ್ತೆ. ಕೆಲಸ, ದುಡ್ಡು, ಕೆಲಸ ಮತ್ತು ದುಡ್ಡು. ಓಕೆ, ಈ ವಿಚಾರದಲ್ಲಿ ಹಾಗೆ ಒಂದು ನಿಮಿಷ. ಮದುವೆ ವಿಚಾರದಲ್ಲಿ ಬರುತ್ತೆ. ಕರೆಕ್ಟಾ? ಎಲ್ಲ ವಿಚಾರದಲ್ಲೂ ನಾವು ನೋಡಿದಾಗ ಹೇಗಿರುತ್ತೆ ಅಂತಂದರೆ, ಎಲ್ಲ ಹೇಳಬೇಕು ಅಂದರೆ ಫಸ್ಟ್ ನೀವು ಕ್ಲಾಸ್ ಕಲಿಬೇಕು. ಏಕೆಂದರೆ ಹೇಗಿರುತ್ತೆ ಅಂತ 2 ನಿಮಿಷದಲ್ಲಿ ಹೇಳ್ತಕ್ಕಂಥ ಜೀವನ ನಿಮ್ಮದು. ಹಂಗಾರೆ ನಿಮ್ಮ ಜೀವನದ ಏನಾದ್ರು ಹೇಳಿ ಅಂತಂದರೆ 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ. 2 ನಿಮಿಷ ಅಲ್ಲ, 1 ನಿಮಿಷ ಮುಗಿಸ್ತೀವಿ. ಯಾವುದ್ರ ಬಗ್ಗೆ ಅಂತ ಕೇಳ್ತಕ್ಕಂಥದ್ದು ಎಷ್ಟೊಂದು ಏರಿಯಾ ಇರುತ್ತೆ. 20 ವರ್ಷ ಇರುತ್ತೆ. 20 ವರ್ಷದಲ್ಲಿ ಮದುವೆ ವಿಚಾರ ಬರ್ಬೋದು, ಮಕ್ಕಳ ವಿಚಾರ ಬರ್ಬೋದು, ಆರೋಗ್ಯದ ವಿಚಾರ ಬರುತ್ತೆ, ಕೆಲಸದ ವಿಚಾರ ಬರುತ್ತೆ. ಎಲ್ಲನೂ ಚೆನ್ನಾಗಿದೆ ಅಂತ ಹೇಳಲ್ಲ. ಒಂದು ಏರಿಯಾದಲ್ಲಿ ಜಾಸ್ತಿ ಇರುತ್ತೆ, ಒಂದು ಏರಿಯಾದಲ್ಲಿ ಕಮ್ಮಿ ಇರುತ್ತೆ. ಸೊ ಹಾಗೆ ಆ ಯಾವ ಏರಿಯಾದಲ್ಲಿ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ ಅಂತ ನೋಡ್ಕೊಳ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೋಗುತ್ತೆ, ಅದು ಮಾತ್ರ ಹೇಳ್ತೀನಿ. ಯಾಕಂದರೆ ಎಲ್ಲರಿಗೂ ದುಡ್ಡಿನ ವಿಚಾರದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ತೋರಿಸುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಶುಕ್ರ ದಶೆಗಿನ ಹೆಚ್ಚಾಗಿ ಶುಕ್ರನ ನಕ್ಷತ್ರ ಮತ್ತು ಶುಕ್ರ ಇರ್ತಕ್ಕಂಥ ಉಪನಕ್ಷತ್ರ ಇಂಪಾರ್ಟೆಂಟು. ನಿಮಗೆ ಲಾಸ್ ಆಗೋದೇ ಬುಧನಿಂದ. ಶುಕ್ರನಿಂದ ಹೆಚ್ಚಾಗಿ ಬುಧನಿಂದ ಲಾಸ್ ಆಗುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಒಳ್ಳೆಯದಾಗಲಿ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಕಲಿತ್ಕೊಳ್ಬೇಕು, ನಮ್ಮ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಬೇಕು, ನಮ್ಮ ಜಾತಕವನ್ನು ತಿಳ್ಕೊಳ್ಬೇಕು, ಅಥವಾ ಜಾತಕದಲ್ಲಿ ಒಳ್ಳೆ ಟೈಮ್ ಇದೆಯಾ ಅಥವಾ ಸರಿಯಾಗಿ ಟೈಮ್ ಇಲ್ವಾ, ಸೊ ಯಾವ ಫೀಲ್ಡ್ಗೆ ಹೋದರೆ ನಾನು ಸಕ್ಸಸ್ನ ಕಾಣಬಹುದು, ಸೊ ಈ ವಿಚಾರದ ಕುರಿತಾಗಿ ನಿಮಗೂ ಕೂಡ ತಿಳುವಳಿಕೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಸುವರ್ಣ ಅವಕಾಶವನ್ನು ಗುರುಜಿಯವರು ಕಲ್ಪಿಸಿಕೊಟ್ಟಿದ್ದಾರೆ. ಹೌದು, ಮಾರ್ಚ್ 15ನೇ ತಾರೀಕಿನಿಂದ ಕೇವಲ 15 ದಿನಗಳ ಒಳಗಾಗಿ ನೀವು ಈ ಒಂದು ಕ್ಲಾಸಸ್ನ ಅಟೆಂಡ್ ಮಾಡಿದ್ರೆ
ಖಂಡಿತವಾಗಿಯೂ ಭವಿಷ್ಯದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀವು ತಿಳ್ಕೊಳ್ಳಿಕ್ಕೆ ಅವಕಾಶವಿದೆ. ಮಾರ್ಚ್ 15ನೇ ತಾರೀಕಿನಿಂದ ಆನ್ಲೈನ್ ಕ್ಲಾಸಸ್ನ ಗುರೂಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಈ ಕ್ಲಾಸಸ್ನ ಕುರಿತಾಗಿ ಏನಾದರೂ ಇನ್ಫಾರ್ಮೇಷನ್ನ ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಅಮಾವಾಸ್ಯೆಯ ಕುರಿತಾಗಿ ನಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಮಹಾಶಿವರಾತ್ರಿಯ ನೆಕ್ಸ್ಟ್ ಡೇ ಇವತ್ತಿನ ದಿನ, ಮಹಾಶಿವರಾತ್ರಿಯ ಮುಂದಿನ ದಿನ ಅಮಾವಾಸ್ಯೆ ಬರುತ್ತೆ. ಸೊ ಈ ಅಮಾವಾಸ್ಯೆಯ ವಿಶೇಷತೆ ಏನು ಅನ್ನೋದನ್ನ ತಿಳಿಸ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ ಹಲೋ ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಮ್ಮ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಆದ್ರೆ ನಿಮ್ದು ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಸ್ವಲ್ಪ ಬೇರೆ ಕಡೆ ಎಲ್ಲಾದ್ರೂ ಬಂದು ಸೈಲೆಂಟ್ ಇರೋ ಕಡೆ ಮಾತಾಡಿ. ಟ್ರಾವೆಲ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಓಕೆ ಓಕೆ, ಕರೆ ಕಟ್ ಆಗಿದೆ. ವೀಕ್ಷಕರೇ, ಕರೆ ಮಾಡಿದಾಗ ದಯಮಾಡಿ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ, ನೆಟ್ವರ್ಕ್ ಎಲ್ಲಿ ಬಂದು ಸಿಗುತ್ತೆ ಅಲ್ಲಿ ಬಂದು ಮಾತಾಡಿ ಅಂತ ಹೇಳ್ತಾ ಇನ್ನು ಅಮಾವಾಸ್ಯೆಯ ವಿಶೇಷತೆ ಕುರಿತಾಗಿ ತಿಳ್ಕೊಳ್ಳೋಣ. ಗುರುಗಳೇ, ಅಮಾವಾಸ್ಯೆ ಇವತ್ತು ಅಂತ ಹೇಳಿದ್ರಿ, ಇವತ್ತಿನ ವಿಶೇಷತೆ ಏನು ಆಗಿದ್ರೆ? ಖಂಡಿತ ಇವತ್ತಿನ ದಿನಾಂಕವನ್ನು ಹಾಕೋಣ. ಇವತ್ತು 27 ಫೆಬ್ರವರಿ 2025. ಓಕೆ, ಒಂದು ಬೆಳಗಿನ ಜಾವ 6 ಗಂಟೆ ಹಾಕೋಣ. ಬೆಂಗಳೂರು. ಈ ಒಂದು ನಾವು ಸ್ಕ್ರೀನಲ್ಲಿ ನೋಡಿದಾಗ ಭಾಳ ವಿಶೇಷ ಏನು ಅಂತಂದರೆ, ಸೂರ್ಯ ಮತ್ತು ಚಂದ್ರ ಒಟ್ಟಿಗೆ ಇರ್ತಕ್ಕಂಥದ್ದು. ಸೂರ್ಯ ಮತ್ತು ಚಂದ್ರ ಒಟ್ಟಿಗೆ ಇರ್ತಕ್ಕಂಥ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಯಾವಾಗಲೂ ಕೂಡ ಯಾರದೇ ಜಾತಕದಲ್ಲಿ ವೆರಿ ಸಿಂಪಲ್ಲು, ಒಂದೇ ಮನೇಲಿ ಸೂರ್ಯ ಮತ್ತು ಚಂದ್ರ ಇದ್ದರೆ ಅಮಾವಾಸ್ಯೆಯಲ್ಲಿ ಹುಟ್ಟಿರೋದು ಅಂತ ವೆರಿ ಸಿಂಪಲಾಗಿ ಮಾಡ್ಬೋದು. ಯಾರದೇ ಜಾತಕ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಇವರು ಅಮಾವಾಸ್ಯೆ ದಿವಸನೇ ಹುಟ್ಟಿದ್ದಾರೆ ಅಂತೆ. ದಟ್ ಈಸ್ ದಿ ಸೈನ್ಸ್ ನಮ್ಮ ಋಷಿಮುನಿಗಳು ಕೊಟ್ಟಿರೋದು ಕುಂಡಲಿಯಲ್ಲಿ. ಯಾರ್ದು ಜಾತಕದಲ್ಲಿ ಸೂರ್ಯ ಇಲ್ಲಿರುತ್ತೋ ಅದರಿಂದ ಆಪೋಸಿಟ್ ಮನೆಯಲ್ಲಿ ಚಂದ್ರ ಇದ್ದರೆ ಇದು ಹುಣ್ಣಿಮೆ. ಎಲ್ಲರೂ ಇರಲಿ, ಸೂರ್ಯ ಇಲ್ಲಿ ಸೂರ್ಯ ಇದನ್ನ ಇದ್ರ ಜೊತೆ ಏನಾದ್ರು ಚಂದ್ರ ತೊಗೊಂಡ್ರೆ ಅವರು ಅಮಾವಾಸ್ಯೆಯಲ್ಲಂತೂ ಡೆಫಿನೆಟ್ಲಿ ಹುಟ್ಟಿರ್ತಾರೆ. ಒಂದು ಸ್ವಲ್ಪ ಹಿಂದಿನ ದಿವಸ ಮುಂದಿನ ದಿವಸ ಆದರೂ ಆಗ್ಬೋದು ಮ್ಯಾಕ್ಸಿಮಮ್, ಯಾಕಂದರೆ ಡಿಗ್ರಿ ವೈಸ್ ಹೋಗುತ್ತೆ. ಸೊ ಇವತ್ತು ಅಮಾವಾಸ್ಯೆ ಅಂದರೆ ಸೂರ್ಯ ಮತ್ತು ಚಂದ್ರ ಒಟ್ಟಿಗೆ ಇರ್ತಾರೆ ಅಂತ ಅರ್ಥ. ನೋಡಿ, ಇಲ್ಲಿ ಒಟ್ಟಿಗೆ ಇದೆ. ಯಾರದೇ ಜಾತಕ ಇವತ್ತು ಹುಟ್ಟೋರ್ದೆಲ್ಲ ಕೂಡ ಯಾರ್ಯಾರು ಹುಡ್ತಾರೆ ಆಲ್ಮೋಸ್ಟ್ ಇವತ್ತೆಲ್ಲ ಸೂರ್ಯ ಚಂದ್ರ ಒಟ್ಟಿಗೆ ಇರ್ತಾರೆ. ಹಾಗೆ ಅಮಾವಾಸ್ಯದಲ್ಲಿ ಹುಟ್ಟಿದ ತಕ್ಷಣವೇ ನಮಗೆ ಸಮಸ್ಯೆ ಆಗುತ್ತೆ, ಹಾಗಾಗತ್ತೆ ಅಂತಕ್ಕಂಥದ್ದು ದೋಷ ಇರುತ್ತೆ ಅಂತ ಹೇಳೋದು ಶುದ್ಧ ಏನಂತಾರೆ ಮೂಢನಂಬಿಕೆ. ಎಷ್ಟೋ ರಾಜರು ಅಮಾವಾಸ್ಯೆಯಲ್ಲಿ ಹುಟ್ಟಿದ್ದಾರೆ. ಎಷ್ಟೋ ಜನ ಬಡವರು, ಕಡು ಬಡವರು ಅಂತ ಹೇಳ್ಬೋದು, ಹುಣ್ಣಿಮೆ ದಿವಸ ಹುಟ್ಟಿದ್ದಾರೆ. ಪಬ್ಲಿಕ್ಕಲ್ಲಿರ್ತಕ್ಕಂಥದ್ದು ಅಥವಾ ಸಮಾಜದಲ್ಲಿರ್ತಕ್ಕಂಥ ಒಂದು ಸಮಸ್ಯೆ ಏನು ಅಂತಂದರೆ, ಅಮಾವಾಸ್ಯೆ ಒಂದನ್ನೇ ಇಟ್ಟುಕೊಂಡು ಜೀವನ ಪೂರ್ತಿ ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ಗೊಡ್ಡು ಸಂಪ್ರದಾಯ, ಮೂಢನಂಬಿಕೆ ಭಾಳ ಹೆಚ್ಚಾಗಿದೆ. ಸೊ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ಸೂರ್ಯ ಚಂದ್ರ ಯಾವಾಗ ಒಟ್ಟಿಗೆ ಇರ್ತಾನೆ, ಪ್ರತಿ ತಿಂಗಳು ಒಂದು ಸತಿ ಆದರೂ ಅಮಾವಾಸ್ಯೆ ಬರುತ್ತೆ. ಸಾಮಾನ್ಯವಾಗಿ ಯಾರಿಗೆ ತಲೆ ಸರಿ ಇಲ್ಲ, ಹುಚ್ಚುತನ ಇದೆ, ಇವೆಲ್ಲವೂ ಕೂಡ ಅಮಾವಾಸ್ಯೆ ದಿವಸ ಮೇಲೆ ಪ್ರಭಾವ ಅಂತ ಹೇಳ್ತಾರೆ. ಅಮಾವಾಸ್ಯೆ ಹುಟ್ಟಿದಾನೆ ಅದಕ್ಕೆ ಹೆಂಗೆ ಆಡ್ತಾನೆ, ತುಂಬ ಜನ ಹೇಳ್ತಾರಲ್ಲ ಅಮಾವಾಸ್ಯೆ ದಿವಸ ಹುಟ್ಟಿದಾನೆ ಅದಕ್ಕೆ ಹುಚ್ಚಿನ ಥರ ಆಡ್ತಾನೆ ಅಂತ. ಆ ಒಂದು ಆಡುಭಾಷೆ ಆಗಿದೆ ಹೊರತು ಜ್ಯೋತಿಷ್ಯದ ರೀತಿ ಯಾವುದೇ ಒಂದು ಅಮಾವಾಸ್ಯೆಯಲ್ಲಿ ಹುಟ್ಟಿರೋ ದಿವಸದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜೀವನ ಹಾಳಾಗುತ್ತೆ ಅಂತಕ್ಕಂಥದ್ದಿಲ್ಲ. ದಶಾಭುಕ್ತಿ ಮೇಲೆ ನಿಂತ್ಕೊಳ್ಳೋದು ಯಾವಾಗಲೂ ಕೂಡ ಒಂದು ತಿಳ್ಕೊಳ್ಳಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ 6ನೇ ಮನೆ, 8ನೇ ಮನೆ, 12ನೇ ಮನೆ, ಈ 3 ಮನೆಗಳಲ್ಲಿ ಯಾವುದಾದ್ರು ಒಂದು ದಶ ನಡೆದ್ರೆ, ಆ ದಶದಲ್ಲಿರ್ತಕ್ಕಂಥ ನಕ್ಷತ್ರ ಮತ್ತು ಉಪನಕ್ಷತ್ರದಲ್ಲಿ 6, 8, 12 ಬಂದರೆ ಬರಬಾರ್ದ ಕಷ್ಟ ಬರ್ತಕ್ಕಂಥ ಕಾಂಬಿನೇಷನ್ ಅದು ಬಿಟ್ಟರೆ ನೀವು ಅಮಾವಾಸ್ಯೆದಲ್ಲಾರು ಹುಟ್ಟಿ, ಹುಣ್ಣಿಮೆಲಾರು ಹುಟ್ಟಿ, ನಿಮಗೆ ಆ ಒಂದು ದಶ ಚೆನ್ನಾಗಿತ್ತು ಅಂತಂದರೆ ಉತ್ತಮ. ಜ್ಯೋತಿಷ್ಯ ಶಾಸ್ತ್ರ ಅದಕ್ಕೆ ಕಲೀರಿ ಅಂತ ಹೇಳೋದು. 6, 8, 12 ಇಷ್ಟೇ ಮನೆಗಳು ಬಿಟ್ಟರೆ, ಇನ್ನು ಅಮಾವಾಸ್ಯೆಯಲ್ಲಿ ಹುಟ್ಬಿಟ್ಟಿದ್ದಾರೆ, ಮತ್ತು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಮತ್ತು ಆ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಯಾವುದೂ ಇಲ್ಲ.
ಇದೊಂದು ವಿಚಾರ. ಇಲ್ಲಿ ನಾನು ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ನೋಡ್ತಕ್ಕಂಥ ಸ್ಕ್ರೀನಲ್ಲಿ ಎಲ್ಲ ಗ್ರಹಗಳಿದೆ, ಭೂಮಿಯಲ್ಲಿ ಸಾರ್ ಅಂತ ಕೇಳ್ಬೋದು ನೀವು. ತುಂಬ ಜನ ಭೂಮಿಯಲ್ಲಿ ಇದರಲ್ಲಿ ಇಲ್ವಲ್ಲ, ಭೂಮಿನೂ ಇದೆ ಇದರಲ್ಲಿ. ವೀಕ್ಷಕರು ಸ್ವಲ್ಪ ಯೋಚನೆ ಮಾಡಬೇಕು, ಭೂಮಿನೂ ಇಲ್ಲಿ ಕೊಟ್ಟಿದ್ದೀವಿ. ಯಾವುದೇ ಒಂದು ಜಾತಕದಲ್ಲಿ ಸೂರ್ಯ ಎಲ್ಲಿದ್ದಾನೆ ಅಲ್ಲಿ ನೋಡ್ಕೊಂಡ್ಬಿಡ್ಬೇಕು. ಸೂರ್ಯನ ಪಾಯಿಂಟ್ ಇದು, ಸೂರ್ಯನ ಪಾಯಿಂಟ್. ಅಲ್ಲಿಂದ 7ನೇ ಮನೆಯಲ್ಲಿ ಭೂಮಿ ಇರ್ತಾನೆ ಅಂತ ಅರ್ಥ. ಅಲ್ಲಿಂದ 7ನೇ ಮನೇಲಿ ಭೂಮಿ ಇಲ್ಲಿರ್ತಾನೆ ಅಂತ ಅರ್ಥ. ದಿಸ್ ಇಸ್ ವೇರ್ ದಿ ಅರ್ತ್ ಈಸ್ ಟುಡೇ. ಅಂದರೆ ಭೂಮಿ ಇವತ್ತು ಸಿಂಹ ರಾಶಿಲಿದೆ ಅಂತ ಅರ್ಥ. ಭೂಮಿ ಕೂಡ ಒಂದು ಸಿಂಹ ರಾಶಿಲಿರುತ್ತೆ, ಇದನ್ನು ತಿಳ್ಕೊಳ್ಬೇಕು. ಯಾರದೇ ಜಾತಕದಲ್ಲಿ ಸೂರ್ಯ ಎಲ್ಲಿದ್ದಾನೋ ಅಲ್ಲಿಂದ 7ನೇ ಮನೇಲಿ ಭೂಮಿ ಇದ್ದ ಅಂತ. ಆ್ಯಕ್ಚುಲಿ ಸೂರ್ಯ ಎಲ್ಲೂ ಮೂವ್ ಆಗಲ್ಲ, ಭೂಮಿ ಮೂವ್ ಆಗೋದು. ಆ್ಯಕ್ಚುಲಿ ಅದನ್ನು ನಾವು ಸೂರ್ಯ ಮೂವ್ ಮಾಡೋ ಥರ ತೊಗೊಳ್ತೀವಿ. ಇವತ್ತು ಭೂಮಿ ಸಿಂಹ ರಾಶಿಲಿ ಇರೋದ್ರಿಂದನೇ ನಾವು ಇಲ್ಲಿ ಈ ಒಂದು ರಾಶಿಯಿಂದ ನಾವು ಬೆಳಿಗ್ಗೆ ಎದ್ದು ನೋಡಿದಾಗ ಇಲ್ಲಿ ನಮಗೆ ಸೂರ್ಯ ಚಂದ್ರ ಬುಧ ಎಲ್ಲ ಕಾಣಿಸ್ತಕ್ಕಂಥದ್ದು. ಸೂರ್ಯ ಚಂದ್ರ ಬುಧ ಕಾಣಿಸ್ತಕ್ಕಂಥದ್ದು. ಇಲ್ಲಿ ನಮಗೆ ಮೂವ್ ಆಗ್ತಾ ಇರುತ್ತೆ. ಇದು ಇಲ್ಲಿಗೆ ಮೂವ್ ಆದಾಗ ಭೂಮಿ, ಸೂರ್ಯ ಇಲ್ಲಿ ಕಾಣಿಸ್ತಾನೆ. ಇಲ್ಲಿ ಮೂವ್ ಆದಾಗ ಸೂರ್ಯ ಇಲ್ಲಿ ಕಾಣಿಸ್ತಾನೆ. ಭೂಮಿ ಇಲ್ಲಿ ಮೂವ್ ಆದಾಗ ಸೂರ್ಯ ಇಲ್ಲಿ ಕಾಣಿಸ್ತಾನೆ. ಇಷ್ಟೇ. ಇದನ್ನು ಭಾಳ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಅಂತ ಮೊನ್ನೆ ಆಯಿತು. ಮಕರ ಸಂಕ್ರಾಂತಿ ಅಂದರೆ ಸೂರ್ಯ ಮಕರ ಪ್ರವೇಶ ಮಾಡ್ದ, ಅಂದರೆ ಸೂರ್ಯ ಇಲ್ಲಿ ಪ್ರವೇಶ ಮಾಡ್ದ, ಆವಾಗ ಭೂಮಿ ಇಲ್ಲಿತ್ತು ಅಂತ ಅರ್ಥ. 7ನೇ ಮನೆ. ವೆರಿ ಸಿಂಪಲ್ ಅಸ್ಟ್ರಾಲಜಿ. ಅಸ್ಟ್ರಾಲಜಿ ಟಫ್ ಇಲ್ಲ, ತುಂಬ ಜನ ಎದುರ್ಕೊಳ್ತಾರೆ. ಸಿಂಪಲ್ ಫಂಡಾಸ್ ಇದೆ. ಜ್ಯೋತಿಷ್ಯ ಮಾಡಿರೋದೇ ಸಾಮಾನ್ಯ ಜನರಿಗೆ ಹೇಳ್ಕೊಡೋಕ್ಕೆ. ಜ್ಯೋತಿಷ್ಯದ ರೀತಿ ಕರ್ಮಫಲವನ್ನು ತಿಳ್ಕೊಂಡು ನಿಮ್ಮ ಜೀವನವನ್ನು ನಿಮ್ಮ ಕರ್ಮ ಸಿದ್ಧಾಂತದ ಪ್ರಕಾರ ಚೆನ್ನಾಗಿದ್ದಾಗ ಚೆನ್ನಾಗಿರಿ, ಚೆನ್ನಾಗಿಲ್ಲದೆ ಇದ್ದಾಗ ತೆಪ್ಪಗಿರಿ ಅಂತಕ್ಕಂಥ ಒಂದು ವಿಚಾರವನ್ನು ತೋರ್ಸೋಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಬಂದಿರೋದು. ಆದರೆ ಯಾವ ಕಾರಣದಿಂದ ಜ್ಯೋತಿಷ್ಯ ಎಲ್ಲರಿಗೂ ಅದು ಬಂದಿಲ್ವೋ ಇಲ್ವೋ ಗೊತ್ತಿಲ್ಲ. ಅನೇಕ ಕಾರಣ ಇರ್ಬೋದು. ಕಲ್ತಿರ್ತಕ್ಕಂಥವ್ರು ಯಾರಿಗೆ ಹೇಳ್ಕೊಟ್ರೆ ಉದ್ಧಾರ ಆಗ್ತಾರೋ, ತಿಳ್ಕೊಂಬಿಡ್ತಾರೋ, ಅವ್ರ ಜೀವನದ ಕಷ್ಟ ಹೋಗ್ಬಿಡುತ್ತೋ ಅಂತ ಹೊಟ್ಟೆ ಕಿಚ್ಚಿರ್ಬೋದು. ಅಥವಾ ಯಾವುದೋ ಒಂದು ಪಂಗಡಕ್ಕೆ ಮಾತ್ರ ಇದು ಸೀಮಿತ ಆಗಿದೆ ಅಂತ ಹೇಳ್ತಕ್ಕಂಥದ್ದು, ಅವೆಲ್ಲ ಯಾವುದೂ ಇಲ್ಲ. ಡಾಕ್ಟರ್ ಓದಬೇಕಾದ್ರೆ ಯಾವ್ದಾದ್ರು ಜಾತಿ ಇದೆಯಾ? ಯಾವ್ದಾದ್ರು ಸ್ವಲ್ಪ ಯೋಚನೆ ಮಾಡಿ. ಡಾಕ್ಟ್ರು ಓದಬೇಕಾದ್ರೆ, ಅಥವಾ ಇಂಜಿನಿಯರಿಂಗ್ ಮಾಡಬೇಕಾದ್ರೆ, ಅಥವಾ ನಿಮ್ಮ ಮನೆ ಕಟ್ಟಬೇಕಾಗಿರ್ತಕ್ಕಂಥ ಸಿವಿಲ್ ಇಂಜಿನಿಯರ್ ಇರ್ಬೋದು, ಅಥವಾ ನೀವು ಫ್ಲೈಟಲ್ಲಿ ಕೂತಿರ್ತೀರ, ಆ ಪೈಲಟ್ಟು ಓಡಿಸ್ತಕ್ಕಂಥ ಪೈಲಟ್ ಯಾವ್ದಾದ್ರು ಜಾತಿ ನೋಡ್ತೀವ? ಸೊ ಈ ಜಾತಿವಾದಿಗಳು ಮತ್ತು ಈ ಕಾಂಪೌಂಡ್ರುಗಳು ಮತ್ತು ಪುರೋಹಿತರುಗಳಿಗೆ ಈ ಪ್ರಶ್ನೆ. ಇದು ಎಷ್ಟೋ ಜನ, ನಾನು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ನನ್ನ ಪ್ರೋಗ್ರಾಮ್ ನೋಡ್ತಾರೆ. ಪ್ರೋಗ್ರಾಮ್ ನೋಡಿ ಹತ್ತಿರದಲ್ಲಿರ್ತಕ್ಕಂಥ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಅರ್ಚಕರ ಹತ್ರ ಕೇಳ್ತಾರೆ, ಈ ಥರ 15 ದಿವಸದಲ್ಲಿ ಯಾರೊಬ್ಬರು ಟಿ ವಿಲಿ ಬಂದು ಹೇಳ್ಕೊಡ್ತಾರಂತೆ, ಹೋಗ್ಬೋದಾ ಅಂತಂದರೆ, ಆ ಕಪಟ ಪುರೋಹಿತ, ಕಪಟ ಅಂತಲೇ ಹೇಳ್ಬೋದು. ಲೋಕ ಕಲ್ಯಾಣಕ್ಕೆ ಇರ್ತಕ್ಕಂಥ ಪುರೋಹಿತರು ಬೇರೆ, ಕಲಿಯಮ್ಮ ಒಳ್ಳೇದಮ್ಮ ಅಂತ ಹೇಳ್ತಾರೋ, ಆ ಕಪಟ ಪುರೋಹಿತ ಅದೆಲ್ಲ ಆಗಲ್ಲ, ನಮ್ಗೆ 10 ವರ್ಷ ತಗೊಂಡಿದೆ, 20 ವರ್ಷ ತಗೊಂಡಿದೆ. ನೀವು ಹೋಗಿ ಕೇಳ್ತಕ್ಕಂಥದ್ದು ಯಾರೋ ಅನ್ಎಜುಕೇಟೆಡ್ ಅಂತ ಅನಿಸುತ್ತೆ. ಯಾರಾದ್ರು MBA ಮಾಡಿದಾರಾ ಅವ್ರು ಪುರೋಹಿತರಲ್ಲಿ? BE ಮಾಡಿದಾರಾ? MBBS ಮಾಡಿರೋ ಪುರೋಹಿತರು ಎಲ್ಲರಿದ್ದಾರಾ? ಆಲೋಚನೆ ಮಾಡಿ. ನೀವು ಹೋಗಿ ಕೇಳ್ತಕ್ಕಂಥ ವೇಷಧಾರಿ ಹತ್ರ ಹೋಗಿ ಕೇಳ್ತೀರ. ನೀವು ಅಲ್ಲಿ ಹೋಗಿ ಕೇಳಿ ಆ ಭಯ ಉಂಟು ಮಾಡಿಬಿಡ್ತಾರೆ. ಆ ಭಯ ಉಂಟು ಮಾಡಿ ಈ ಸಬ್ಜೆಕ್ಟ್ ಕಲಿದೇ ಇದ್ದಂಗೆ ಮಾಡಿರ್ತಕ್ಕಂಥವ್ರೇ ಪುರೋಹಿತರು ನಮಗೆ. ಸೊ ಇವಾಗ ಅವರು ಆನ್ಸರ್ ಮಾಡಬೇಕು. ಅವ್ರಿಗೆ ಪುರೋಹಿತರಿಗೆ ಅಥವಾ ಯಾರು ಹೇಳಿದಾರೋ ಅವ್ರಿಗೆ, ಎಲ್ಲರಿಗೂ ಅಲ್ಲ. ಯಾರು ನನಗೆ ಬಂದು, ಸರ್ ನಾನು 6 ಸತಿ ಸೇರಬೇಕು ಅಂತಿದ್ದೆ, ನಮ್ಮ ದೇವಸ್ಥಾನದಲ್ಲಿ ಒಂದು 3-4 ಜನಕ್ಕೆ ಅವ್ರನ್ನೆಲ್ಲ ಕೇಳಿದೆ. ಆ ಕೇಳಬೇಕಾದ್ರೆ ಎಲ್ಲ ಹೇಳಿದ್ದು ಒಂದೇ, ಅದಷ್ಟು ಸುಲಭ ಅಲ್ಲ. ಹಾಗಿದ್ರೆ ನಿಮ್ಮನೆ ಮಕ್ಕಳಿಗೆ ಇಂಜಿನಿಯರಿಂಗ್ ಕಲಿಸ್ತಿರಲ್ಲ, ಅದನ್ನು ನೀವು ಹೇಳ್ತೀರ ನಿಮ್ಮ ಮಗನಿಗೆ ಅಷ್ಟು ಸುಲಭ ಅಲ್ಲ ಅಂತ? ಮೆಡಿಕಲ್ ಕಲಿಸ್ತಾರೆ, ಅಷ್ಟು ಸುಲಭ ಅಲ್ಲ ಅಂತ? ಆ ರೀತಿ ಯಾವುದೂ ಇಲ್ಲ. ಇದರಲ್ಲಿ ಏನು ಕಷ್ಟ ಇಲ್ಲ. ವೇದಗಳು ಓದಬೇಕಾದ್ರೆ ಕಷ್ಟ, ಪುರಾಣಗಳು ಓದಬೇಕು ಅಂತಂದರೆ ಒಂದು 10 ಜನ್ಮ ಬೇಕು, ಉಪನಿಷತ್ತುಗಳು ತಿಳ್ಕೊಬೇಕು ಅಂದರೆ ಇದೆ. ಇವೆಲ್ಲ ವೇದದಲ್ಲಿರ್ತಕ್ಕಂಥ ಒಂದು ಸಣ್ಣ ಡಾಟ್. ಇದು ಜ್ಯೋತಿಷ್ಯ ಅನ್ನೋದು ಒಂದು ಸಣ್ಣ ಡಾಟ್. ವೇದಗಳು ನನಗೂ ಗೊತ್ತಿಲ್ಲ,
ಇರ್ತಕ್ಕಂಥ 4 ವೇದಗಳು ಓದಬೇಕು ಅಂತಂದರೆ ಒಂದು ಜನ್ಮನೂ ಸಾಲಲ್ಲ. ಸೊ ಇದನ್ನು ವೇದಗಳು ಓದ್ಕೊಂಬರೋದಕ್ಕೆ ಜ್ಯೋತಿಷ್ಯಕ್ಕೂ ಸಂಬಂಧವೇ ಇಲ್ಲ. ವೇದಕ್ಕೂ ಜ್ಯೋತಿಷ್ಯಕ್ಕೂ ಸಂಬಂಧವಿಲ್ಲ. ಆದರೆ ವೇದದ ಅಂಗ ಜ್ಯೋತಿಷ್ಯ, ವೇದದ ಅಂಗ, ಪಾರ್ಟ್ಸ್. ಈಗ ಎಂಟೈರ್ ಬಾಡಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಎಷ್ಟೋ 1 ವರ್ಷ ಬೇಕು. ಬರೀ ಹಾರ್ಟ್ ಬಗ್ಗೆ ಮಾತ್ರ ತಿಳ್ಕೊಳ್ಳೋಕ್ಕೆ ಜಸ್ಟ್ ಯೋಚನೆ ಮಾಡಿ. ಬರೀ ಹಾರ್ಟ್, ರೈಟ್ ವೆಂಟ್ರಿಕಲ್ಲು, ಲೆಫ್ಟ್ ವೆಂಟ್ರಿಕಲ್ಲು, ಅಯೋರ್ಟಾ ಅವೆಲ್ಲ ಬರ್ತಕ್ಕಂಥದ್ದು, ಹೇಗೆ ಪಂಪ್ ಮಾಡುತ್ತೆ, ಯಾವುದು ಬ್ಲಡ್ ಯಾವುದು ಹೋಗುತ್ತೆ, ಆಚೆ ಬರುತ್ತೆ, ಹಾರ್ಟ್ ಬಗ್ಗೆ ಮಾತ್ರ ತಿಳ್ಕೊಳ್ಳೋಕ್ಕೆ, ಇನ್ನೇನು ಬೇಡ. ಎಷ್ಟು ಟೈಮ್ ತೊಗೊಳುತ್ತೆ ಬರೀ ಹಾರ್ಟು? ನೀವೆಲ್ಲ ಕಿಡ್ನಿ, ಪ್ಯಾಂಕ್ರಿಯಾಸು, ಲಿವರು, ಬ್ರೈನ್ ಇರತಕ್ಕಂಥ ಸೆಲ್ಲು, ಬೋನ್ಸು, ಬ್ಲಡ್ಡು, ಸ್ಕಿನ್ನು, ಕಣ್ಣು, ಕಾಲು, ಕೈ, ಉಗುರು ಇವೆಲ್ಲ ತಿಳ್ಕೊಬೇಕು ಅಂತಂದರೆ ಬೇಕಾಗುತ್ತೆ ಸಿಕ್ಕಾಪಟ್ಟೆ ವರ್ಷ. ಬರೀ ಹಾರ್ಟ್ ಒಂದೇ ಸಬ್ಜೆಕ್ಟು. ಆ ರೀತಿಯ ಒಂದೇ ಒಂದು ಸಬ್ಜೆಕ್ಟು ಅಸ್ಟ್ರಾಲಜಿ. ವೇದದ ಅಂಗ ಅಂತಾರೆ, ಒಂದು ಸಣ್ಣ ಅಂಗ, ಅದು ಸಣ್ಣ ಅಂಗ. ಅದೇನಕ್ಕೆ ಅಂದರೆ ಕರ್ಮಫಲವನ್ನು ತೋರಿಸುತ್ತಷ್ಟೆ. ಯಾವ ವೇದದಲ್ಲೂ ಜ್ಯೋತಿಷ್ಯದ ಪ್ರಕಾರ ನೀವು ಜೀವನ ಮಾಡಿ ಅಂತ ಎಲ್ಲೂ ಬರದೇ ಇಲ್ಲ. ಎಲ್ಲರೂ ಕೇಳಿದ್ದೀರಾ ಯಾವ್ದಾರು ವೇದದಲ್ಲಿ? ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ, ಸಾಮವೇದದಲ್ಲಿ, ಅಥರ್ವ ವೇದದಲ್ಲಿ ನೀವು ಜ್ಯೋತಿಷ್ಯದ ರೀತಿ ನೀವು ಜೀವನ ಮಾಡಬೇಕು, ಜ್ಯೋತಿಷ್ಯದಲ್ಲಿ ಈ ರೀತಿ ಮಾಡಬೇಕು ಅಂತ ಇಲ್ಲವೇ ಇಲ್ವಲ್ಲ. ಅಲ್ಲೇ ಹೇಳಿದೆ. ಯಾಕೆಂದರೆ ಕರ್ಮದ ಪ್ರಕಾರ ಬರ್ತಕ್ಕಂಥ ಒಂದು ವಿಚಾರ ಇದು. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಜ್ಯೋತಿಷ್ಯ ಕಲಿದೇ ಇರತಕ್ಕಂಥ ಅನೇಕ ಪಬ್ಲಿಕ್ ಅವರು ಯಾಕೆ ಇದನ್ನು ಕಲಿಬೇಕು ಅಂತಂದರೆ, ಜಸ್ಟ್ ಲೈಕ್ ನೀವೆಲ್ಲ ನನಗೆ ನಾಲೆಡ್ಜ್ ಬೇಕು ಅಂತಂದಾಗ 10ನೇ ಕ್ಲಾಸ್ವರೆಗೂ ಓದಪ್ಪ ಅಂತಾರೆ. 10th ಪಾಸ್ ಆಗೋ ಅಂತಾರೆ. ಓದ್ತಾ ಇಲ್ಲ ಯಾಕೋ, ಅಯ್ಯೋ ಅಟ್ಲೀಸ್ಟ್ 10th ಪಾಸ್ ಆಗೋ ಅಂತ ಹೇಳ್ತಾರೆ. ಈಗ ಆ ಕಾಲನೂ ಹೊಟ್ಟೋಯ್ತು. ಈಗ ಅಟ್ಲೀಸ್ಟ್ ಡಿಗ್ರಿ ಮಾಡ್ಕೊಂಬಿಡ್ಲಿ, ಬಿ ಎ ಆರು ಮಾಡ್ಕೊಳ್ಳಿ, ಬಿ ಎಸ್ ಸಿ ಆರು ಮಾಡ್ಕೊಳ್ಳಿ, ಬಿ ಎಡ್ ಆರು ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಒಂದು ಡಿಗ್ರಿ ಮಾಡಪ್ಪ ಸಾಕು. ಯಾಕಂದರೆ ಜೀವನದಲ್ಲಿ ಮುಂದೆ ಹೋಗಬೇಕು ಅಂದರೆ ಒಂದು ಬೇಸಿಕ್ ಡಿಗ್ರಿ ಅನ್ನೋದು ಎಲ್ಲರೂ ಕೇಳ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಜ್ಯೋತಿಷ್ಯ ಕೂಡ ನಮ್ಮ ಜೀವನಕ್ಕೆ ಬರ್ತಕ್ಕಂಥ ಏಳು ಬೀಳುಗಳನ್ನು ತಿಳ್ಕೊಳ್ಳೋಕ್ಕೆ, ತಿಳಿದು ನಡೆಯೋಕ್ಕೆ ಜ್ಯೋತಿಷ್ಯ ಹೆಲ್ಪ್ ಆಗುತ್ತೆ. ಜ್ಯೋತಿಷ್ಯ ತಿಳಿದಿದ ತಕ್ಷಣವೇ ಅವನ ಜೀವನ ಅವನಿಗೆ ಗೊತ್ತಿಲ್ವಾ ಅಂತ ಹೇಳಿದ ತಕ್ಷಣ ಅಲ್ಲಿ ನಾಳೆ ಆಕ್ಸಿಡೆಂಟ್ ಇದೆ ಅಂದರೆ ನಾವೇನು ಮಾಡೋಣ? ಎಸ್ಕಾರ್ಟ್ ತಗೊಂಡಾಗಲ, ನನಗೆ ಈ ತಿಂಗಳು ಆಕ್ಸಿಡೆಂಟ್ ಇದೆ, ಸೊ ಎಸ್ಕಾರ್ಟ್ ತಗೊಂಡೋಗೋಣ. ಎಸ್ಕಾರ್ಟ್ ಅಂದರೆ ಗೊತ್ತಲ್ಲ, ಮುಂದೆ ಒಂದಷ್ಟು ಜನ ಇವರು ನಮ್ಮ ಮೋದಿಯವರೆಲ್ಲ ಹಿಂದೆ ಮುಂದೆ ಬರ್ತಾರಲ್ಲ, ಎಸ್ಕಾರ್ಟ್ ತೊಗೊಂಡೋಗ್ಬಿಡೋಣ. ಅವಾಗ ಯಾವ ಗಾಡಿನೂ ಬಂದು ಗುದ್ದಲ್ಲ, ಎಲ್ಲ ಸೈಡ್ 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 ಅಂತ. ಸೊ ಹಣೆ ಬರ ಕೆಟ್ಟಿದ್ರೆ ಇಳಿಬೇಕಾದ್ರೆ ಟಪ್ ಅಂತ ಮರ ಬಿದ್ದರೂ ಹೋಯ್ತು. ಆಕ್ಸಿಡೆಂಟ್ ಅಂತಕ್ಕಂಥದ್ದು ಬರೀ ಗಾಡಿನೇ ಅಲ್ಲ. ಸೊ ಅಮಾವಾಸ್ಯೆ ಅಂತಕ್ಕಂಥದ್ದು ಸೂರ್ಯ ಚಂದ್ರ ಒಂದೇ ರಾಶಿಯಲ್ಲಿ ಜೊತೆಲಿರ್ತಕ್ಕಂಥದ್ದು. ಅಮಾವಾಸ್ಯೆ ಅಂತಕ್ಕಂಥದ್ದು ಒಂದು ಸೂರ್ಯ ಚಂದ್ರ ಮತ್ತು ಭೂಮಿಯ ಒಂದು ಅಲೈನ್ಮೆಂಟ್ ಇರ್ತಕ್ಕಂಥದ್ದು. ಸೊ ಅಮಾವಾಸ್ಯೆ ದಿವಸ ಹುಟ್ಟಿದವ್ರಿಗೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಮೂಢನಂಬಿಕೆಯಿಂದ ಆಚೆ ಬನ್ನಿ. ದೊಡ್ಡ ದೊಡ್ಡ ಟಿ ವಿಲಿ ಯಾರು ಇದು ಹೇಳಲ್ಲ ಕುತ್ಕೊಂಡು, ಅಮಾವಾಸ್ಯೆಲಿ ಹುಟ್ಟಿದ್ರಾ ಮುಗೀತು ಕತೆ. ನಿಮ್ಮನ್ನ ಹಾಕೊಂಡು ರುಬ್ಬಿ ನಿಮ್ಮನ್ನ ಹತ್ರ ಕರೆದು ಒಂದು ಪೂಜೆ ಮಾಡಿಸಿ ನಿಮ್ಮ ಹತ್ರ ಒಂದಷ್ಟು 1000 ಪೀಕಿಲ್ಲ ಕೇಳಿ. ಅಮಾವಾಸ್ಯೆ ಬಗ್ಗೆ ಹೆದರ್ಕೊಳ್ಳೋದು ಬೇಡ. ಓಕೆ ಗುರುಗಳ ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.
ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್, ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು, ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಾನು ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ ಸರ್. ಪ್ರಶ್ನಾಶಾಸ್ತ್ರ. ಪ್ರಶ್ನಾಶಾಸ್ತ್ರನಾ? ಓಕೆ, 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. ಮೇಡಮ್ 98. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನಗೆ ಮದುವೆಗೆ ಹುಡುಗಿ ಹುಡುಕ್ತಾ ಇದ್ದಾರೆ, ಈಗ ಪ್ರಪೋಸಲ್ ಬಂದಿದೆ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಓಕೆ ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಫಸ್ಟು ಮದುವೆ ವಿಚಾರದಲ್ಲಿ ಕಸ್ಪ್ ಅನ್ನೋದು ಗ್ಯಾರಂಟಿ ಹೇಳುತ್ತೆ, ಬಟ್ ಆದರೆ ಡಿಸಿಷನ್ ತಗೊಳ್ತಾ ಇಲ್ಲ ನೀವು. ಯಾವಾಗ ಮ್ಯಾರೇಜ್ ಅಂತ ಹಾಕಿದಾಗ ದ ಡಿಸಿಷನ್ ಈಸ್ ಎ ಬಿಗ್ಗೆಸ್ಟ್ ಚಾಲೆಂಜ್. ಇಲ್ಲಿ ಫ್ರೂಟಲ್ಲಿ 2ನೇ ಮನೆ 7ನೇ ಮನೆ ಬರಲೇಬೇಕು. 2, 7 ಬಂದಿಲ್ಲ ಅಂದರೆ ಟೇಸ್ಟಲ್ಲಿ ಮಾತ್ರ ಇದೆ, ಅಂದರೆ ಇಲ್ಲಿ ಫ್ರೂಟಲ್ಲಿ ಬರ್ತಾ ಇಲ್ಲ ಹಣ್ಣು, ಆದರೆ ಎಂಡಿಂಗಲ್ಲಿದೆ. ನಿಧಾನಕ್ಕಾಗುತ್ತೆ. ಇಲ್ಲಿದ್ದರೆ ನಿಧಾನ, ಇಲ್ಲಿದ್ದು ಇಲ್ಲಿಲ್ಲ ಅಂದರೆ ಆಗೋದಿಲ್ಲ. ಇಲ್ಲಿದೆ ಬೇಗ ಆಗುತ್ತೆ. ಸೊ ಕಾನ್ಸೆಪ್ಟ್ ಇಲ್ಲಿಲ್ಲ, ಇಲ್ಲಿದೆ. ನೆಕ್ಸ್ಟು ದಶಾಗೆ ಹೋಗ್ತೀವಿ. ಸೊ ಅಕ್ಕಿನ ದಾನ ಮಾಡಿ ಬೇಗ ಶೀಘ್ರವಾಗುತ್ತೆ. ಮಂಗಳ ದಶೆಯಲ್ಲಿ ಪ್ರಶ್ನೆ ಕೇಳಿದ್ದೀರಾ. 2025 ಏಪ್ರಿಲ್ ಮುಗಿದ ಮೇಲೆ ಶುಕ್ರ ಬರ್ತಾನೆ. ಮೇ ಆದಮೇಲೆ 2026 ಜುಲೈಗೆ ಶುಕ್ರನ ನೋಡೋಣ. ಶುಕ್ರನ ಮದುವೆ ಕಾಂಬಿನೇಷನ್ ಇದೆಯಾ ಅಂತ ಇಲ್ಲಿ ಶುಕ್ರನ ನೋಡಬೇಕು ಯಾವಾಗಲೂ ಕೂಡ, ಯಾಕೆಂದರೆ ಇಲ್ಲಿ ಭಾಳ ಇಂಪಾರ್ಟೆಂಟ್. ಕೇತು 6 ಇದೆ, 6 ಆದಮೇಲೆ ಇಲ್ಲಿ ಶುಕ್ರ ಬರ್ತಾನೆ 7. ಮೇ ಆದಮೇಲೆ ಮದುವೆ ಸೆಟ್ ಆಗುತ್ತೆ. ನೆಕ್ಸ್ಟ್ ಇಯರ್ ಜೂನ್ ಒಳಗಡೆ ಮದುವೆ. ಯಾವಾಗ 7ನೇ ಮನೆ ಫಸ್ಟ್ ಈ ಲೆವೆಲಲ್ಲಿ ಬರುತ್ತೆ, ಆಮೇಲೆ ಇಲ್ಲಿ ಒಂದು 2 ಅಥವಾ 7 ಅಥವಾ 9 ಅಥವಾ 11 ಬಂದರೆ ದಟ್ ಈಸ್ ದಿ ಟೈಮ್ ಮ್ಯಾರೇಜ್ ವಿಲ್ ಹ್ಯಾಪನ್. ಇವೆರಡರಲ್ಲೂ ಗ್ರೀನ್ ಆಗಿದೆ. ಒಂದು ರೆಡ್, ಇನ್ನೊಂದು ಗ್ರೀನ್, ಅದಾಗಲ್ಲ. ಬೋತ್ ಶುಡ್ ಬಿ ಗ್ರೀನ್. ಸಿಗ್ನಲ್ ಇದ್ದಂಗೆ ಇದು ಫಸ್ಟ್ ಸಿಗ್ನಲ್, ಸೆಕೆಂಡ್ ಸಿಗ್ನಲ್,
ಥರ್ಡ್ ಫೈನಲ್ ಸಿಗ್ನಲ್. ಓಕೆ. ಈ ಸಿಗ್ನಲ್ನ ನೋಡ್ಕೊಂಡು ಹೋಗೋದೇ ಜ್ಯೋತಿಷ್ಯ. ಭಾಳ ಈಸಿ ಅಂದರೆ ಯಾರು ವಯಸ್ಸಾದವರು ಮನ್ ಕೂತವರು ಕಾಲೆತ್ಕೊಂಡು ಕೈ ಎತ್ಕೊಂಡು ಓಡೋಗ್ಬೇಡಿ. ಈ ಪಂಚೇದಾರಿಗಳ ಹತ್ರ ಏನೂ ಓದಿಲ್ಲ ಅವು 100%. ಮಂತ್ರಗಳು ಹೇಳಿದ ತಕ್ಷಣ ಜ್ಞಾನಿಗಳಲ್ಲ. ತುಂಬ ಜನ ಅಂದ್ಕೊಂಡಿದ್ದಾರೆ ಮಂತ್ರ ಪಠನೆ ಮಾಡಿದ್ರೆ ಎಲ್ಲರೂ ಹೇಳ್ತಾರೆ. ಈಗ ಈ ಬೀದಿಲಿ ಹಾಡು ಹೇಳ್ಕೊಂಡು ದುಡ್ಡು ಸಂಪಾದನೆ ಮಾಡ್ತಾರೆ. ಅವರೇನು ಯಾವ್ದಾದ್ರು ಇದಕ್ಕೆ ಹೋಗಿರ್ತಾರ, ಸಂಗೀತ ಕಚೇರಿಗೆ ಅಥವಾ ಸಂಗೀತರ ಹತ್ರ ಬಂದು ಸರಿಗಮಪ ಕಲ್ತಿರ್ತಾರ. ನಾವು ಆ ಬೀದಿಲಿ ಹಾಡು ಹೇಳೋರು 10 ವರ್ಷ ಒಬ್ರು ಗುರುಗಳ ಹತ್ರ ಇದ್ವಿ ಅಂತ ಹೇಳ್ತಾರ? ಸಾಧ್ಯವೇ ಇಲ್ಲ. ಎಲ್ಲೋ ಭಗವಂತ ಅವ್ರಿಗೆ ಹಾಡು ಹೇಳೋ ಶೈಲಿನ ಕಂಡುಹಿಡ್ಕೊಟ್ಟಿರ್ತಾರೆ, ಒಂದು ಶೈಲಿ. ಸೊ ಆ ಶೈಲಿನೇ ಇಟ್ಕೊಂಡು ಸೂಪರಾಗಿ ಹಾಡು ಹೇಳ್ತಾರೆ, ಅವ್ರು ಗುರುಗಳಿದ್ದಾರೆ ಅಂತ. ಹಂಗೇ ಇವರು ಹೇಳ್ತಕ್ಕಂಥ ಶೈಲಿಲಿ ಬಂದುಬಿಟ್ಟಿರ್ತಾರೆ, ಕಾಂಪೌಂಡ್ರುಗಳೆಲ್ಲ ಹೇಳ್ತಕ್ಕಂಥ ಶೈಲಿ. ಸೊ ಆ ಕಾರಣಕ್ಕೆ ಹೇಳ್ತಾ ಇರೋದು ಟೈಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಈ ನಕ್ಷತ್ರದ ಫಲ, ಉಪನಕ್ಷತ್ರದ ಫಲ, ದಶಾಭುಕ್ತಿ ಅಂತರ್ಭುಕ್ತಿ ಮೇಲೆ ಯಾರು ನೋಡಲ್ವೋ ಅವರು ಜ್ಯೋತಿಷರೇ ಅಲ್ಲ. ದೊಡ್ಡ ದೊಡ್ಡ ಚಾನಲಲ್ಲೂ ಬರಲಿ, ಸಣ್ಣ ಸಣ್ಣ ಚಾನಲಲ್ಲೂ ಬರಲಿ, ಕೇಬಲ್ ಟಿ ವಿಲಾರು ಬರಲಿ, ಆಚಾರು ಕೂತಿರಲಿ, ಮರದ ಕೆಳಗಡೆ ಯಾರು ಕೂತಿರಲಿ, ಯಾವ ವ್ಯಕ್ತಿ ಯಾವ ಜ್ಯೋತಿಷ್ಯ ದಶಾಭುಕ್ತಿ ಅಂತರ್ಭುಕ್ತಿ ಮೇಲೆ ಟೈಮ್ ಹೇಳ್ತಾನೋ ಅವನೇ ನಿಜವಾದ ಜ್ಯೋತಿಷ್ಯ, ಅವನೇ ನಿಜವಾಗ್ಲೂ ಅಸ್ಟ್ರಾಲಜಿ ಕಲ್ತಿದ್ದಾನೆ. ಅದು ಬಿಟ್ಟು 7ರಲ್ಲಿ ಅವನವನೇ, 8ರಲ್ಲಿ ಇವನವನೇ, ಇವನು ಅಲ್ಲಿ ಕೂತವನೇ, ಅವನು ಇವ್ನು ನೋಡ್ತಾ ಇದ್ದಾನೆ, ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನೀವು ನಮ್ಮನ್ನು ನೋಡಿ, ನಿಮ್ಮ ಜಾಬ್ ನಮ್ಮದು, ನಮ್ಮ ಜಾಬ್ ನಿಮ್ಮದು ಅಂತಕ್ಕಂಥವ್ರು 100 ಅಲ್ಲ 1000% ಹುಷಾರಾಗಿರಿ. ದಟ್ ಈಸ್ ನಾಟ್ ದಿ ಕ್ರೈಟೀರಿಯಾ. ಫಸ್ಟ್ ನಿಮಗೆ ತಿಳಿ ಹೇಳ್ತಾ ಇದ್ದೀನಿ, ಈ ಅಶ್ವವೇಗ ನ್ಯೂಸ್ 24/7 ಚಾನಲಿಂದ ಮೊಟ್ಟ ಮೊದಲಿಗೆ ಸ್ವಲ್ಪ ಹುಷಾರಾಗಿರಿ. ಹಂಗನ್ಬಿಟ್ಟು ನೀವುಗಳೆಲ್ಲ ಒಂಥರ ಹೆಂಗೆ ಅಂತಂದರೆ ತುಂಬ ಒಂಥರ ಡಿಫ್ರೆಂಟ್ ಜನಗಳು. ಅವರೆಲ್ಲ ಯಾರೋ ಫ್ರೀ ಹೇಳ್ತಾರೆ, ನನ್ನ ಹತ್ರ ಬಂದು ಫ್ರೀ ಕೇಳ್ತಾರೆ. ನಾನು ಫ್ರೀ ಹೇಳಲ್ಲ. ನಾನು ಯಾಕೆ ಫ್ರೀ ಹೇಳಬೇಕು? ನಿಮಗೆ ಕರೆಕ್ಟಾಗಿ ಒಂದೇ ಟಿ ವಿಲಿ ಕಾಲ್ ಮಾಡ್ಕೊಡಿ, ಅದಷ್ಟೇ ಫ್ರೀ. ಎಷ್ಟು ಸತಿ ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ, ಫ್ರೀ ಹೇಳ್ತೀನಿ. ಅದೇ ಸಿಗಾಕೊಂಡ್ರೆ ಬೈತೀನಿ, ಫ್ರೀ ಕೊಟ್ಟರೆ ಫಿನೈಲ್ ಕುಡಿತಾರೆ ಅಂತ, ಅದಕ್ಕೂ ಬೈತೀನಿ. ಸೊ ನಮ್ಮದು ಚಾರ್ಜಸ್ ಇರುತ್ತೆ, ಯಾಕಂದರೆ ವಿ ಟೆಲ್ ಆ್ಯಕ್ಯುರೇಟ್. ಆಗತ್ತೆ ಆಗಲ್ಲ, ದಟ್ ಈಸ್ ಅಸ್ಟ್ರಾಲಜಿ. ನಿಮಗೆ ಪೂಜೆ ಮಾಡಿಸಿ, ಕುಕ್ಕೆ ಕಳಿಸಿ, ಕುಕ್ಬಿಟ್ಟಲ್ಲಿ ಮುರುಡೇಶ್ವರಕ್ಕೆ ಕಳಿಸಿ, ಅಲ್ಲಿ ಮಣ್ಣು ಮಾಡ್ಬಿಟ್ಟು ನಿಮಗೆ ಆ ಬಲಿ ಮಾಡಿಸಿ ಈ ಬಲಿ ಮಾಡಿಸಿ ನಿಮ್ಮ ಲೈಫಲ್ಲೇ ಬಲಿ ಮಾಡಿಸ್ತಕ್ಕಂಥ ಪ್ರೋಗ್ರಾಮು ಜ್ಯೋತಿಷ್ಯ ಅಲ್ಲ. ಆಧ್ಯಾತ್ಮಿಕ ವಿಚಾರದಲ್ಲಿ ಮಾಡಿ. ನನಗೇನು ಬೇಡ, ಫಲಗಳು ಬೇಡ, ಕುಕ್ಕೆಗೆ ಹೋಗಿ ಸರ್ಪ ಸಂಸ್ಕಾರ ಮಾಡಿ, ಎಲ್ಲ ಮಾಡಿ. ಆನ್ ದಿ ನೇಮ್ ಆರ್ ಆನ್ ದಿ ಕಾಂಟೆಕ್ಸ್ಟ್ ಆಫ್ ಡಿವಿನಿಟಿ ಮಾಡಿ. ನನಗೆ ಮದುವೆ ಆಗಿಲ್ಲ ಅಂತ ಹೋಗಿ ಮಾಡ್ತಂದರೆ ಅಲ್ಲೊಂದು ಬೋರ್ಡ್ ಹಾಕಬೇಕು, ಕುಕ್ಕೆಯಲ್ಲಿ ಒಂದು ಬೋರ್ಡ್ ಹಾಕಬೇಕು. ಎಷ್ಟು ಜನ ಮದುವೆ ಆಗಿಲ್ಲ ಅಂತ ಬಂದವರು ಆಗಿದೆಯಾ? 2 ವರ್ಷ ಆದಮೇಲೆ ಏನು ಫಲ? ಕೆಲವ್ರಿಗೆ 3 ತಿಂಗಳಿಗಾಗಿದೆ, ಕೆಲವ್ರಿಗೆ 6 ತಿಂಗಳಾಗಿದೆ. ಒಟ್ಟಿಗೆ ಕೂತಿರ್ತಾರೆ, ಒಂದು 500 ಜನ ಕೂತಿರ್ತಾರೆ, ಪೂಜೆ ಮಾಡಿಸ್ತಾ ಇರ್ತಾರೆ. ಕೆಲವ್ರಿಗೆ 3 ತಿಂಗಳಿಗಾಗಿದೆ, 6 ತಿಂಗಳಿಗಾಗಿದೆ, ಕೆಲವ್ರಿಗೆ 2 ವರ್ಷ ಆದಮೇಲೆ ಆಗಿದೆ. ಮತ್ತು ಎಲ್ಲಿ ಅದು? ಮತ್ತೆ ವಾಟ್ ಈಸ್ ದಿ ಟೈಮ್ ಲೈನ್? ಸೊ ವೆನ್ ಯು ಆಸ್ಕ್ ಅಬೌಟ್ ಟೈಮ್ ಲೈನ್, ಇಟ್ ಈಸ್ ದಶಾ ಓನ್ಲಿ. ಕೆಲವ್ರಿಗೆ ಹಾಗೇ ಇಲ್ಲ, ಇಲ್ಲಿ ಬಂದಂಗೆ ಹೇಳ್ತಾರೆ, ಸರ್ ನಾವೆಲ್ಲ ಇರೋ ಪರೋ ಪೂಜೆ ಎಲ್ಲ ಮಾಡಿಬಿಟ್ಟಿದ್ದೀವಿ. ಏನು ಅವ್ರು ಆ್ಯಕ್ಷನ್ ನೋಡಬೇಕು. ನನ್ನ ಹತ್ರ ಬರ್ತಾರೆ. ನಾನು ಫಸ್ಟ್ ಆಫ್ ಆಲ್ ಪೂಜೆನ ನಮ್ಮ ವ್ಯವಹಾರಕ್ಕೆ ಹಾಕೋದೇ ಇಲ್ಲ. ಯಾರು ವ್ಯವಹಾರಕ್ಕೆ ಪೂಜೆ ಹಾಕ್ತಾರೋ ದೋಸ್ ಆರ್ ಕಲ್ಪ್ರಿಟ್ಸ್. ನಮ್ಮ ಹಿಂದೂ ಸಮಾಜನ ಹಾಳು ಮಾಡ್ತಕ್ಕಂಥ ಕಲ್ಪ್ರಿಟ್ಸ್. ವ್ಯವಹಾರಕ್ಕೂ ಪೂಜೆಗೂ ಏನು ರೀ? ಅದು ಹೆಂಗೆ ರೀ? ನಾವು ಬಿಸ್ನೆಸ್ ಡೌನ್ ಆಯಿತು ಅಂತಂದಿದ ತಕ್ಷಣವೇ ನಾವು ಪೂಜೆ ಮಾಡಿಸ್ಬಿಡಿ ಆಗ್ಬಿಡುತ್ತೆ ಅಂತ. ಪೂಜೆಗೂ ವ್ಯವಹಾರಕ್ಕೂ ಸಂಬಂಧವಿಲ್ಲ. ಅದಕ್ಕೆ ಎಷ್ಟೋ ಜನ ಬಡ್ಕೋತಾರೆ. ಮನೇಲಿ ಬೆಳಗಿಂದ ಸಾಯಂಕಾಲ ನಾವು ಪೂಜೆ ಮಾಡ್ತಾನೇ ಇದ್ವಿ, ಲಕ್ಷ್ಮಿ ಆರಾಧನೆ ಮಾಡ್ತಾನೇ ಇದ್ವಿ, ಒಂದು ಕಾರ್ ತಗೊಳಕ್ಕಾಗಿಲ್ಲ, ಎದುರುಗಡೆ ಮನೇಲಿ ಏನು ಪೂಜೆ ಮಾಡಲ್ಲ. 8 ಗಂಟೆ 10 ಗಂಟೆಗೆ ಎದ್ದೇಳ್ತಾರೆ. ಅವ್ನು 12 ಗಂಟೆವರೆಗೆ ಎದ್ದೇಳ್ತಾರೆ. ರಾತ್ರಿ ಎಲ್ಲ ಅಲ್ಲೆಲ್ಲೋ ಡಿಸ್ಕೋ ಆಡ್ಕೊಂಡು ಬರ್ತಾರೆ. 3 ಗಂಟೆಗೆ ಬರ್ತಾರೆ ರಾತ್ರಿ ಡಿಸ್ಕೋ ಹಾಕ್ಕೊಂಡು. ಅವ್ರಿಗೇನು ಒಂದು ಕಾರ್ ಇನ್ನೊಂದು ಕಾರ್ ತೊಗೊಂಡ್ರು. ಆ ಅಮ್ಮ ಏನು ಪೋಸ್ಟ್ ತೋರಿಸಿದ್ದೆ, ಇರೋ ಬರೋ ಎಲ್ಲ ಇದು ತೋರಿಸಿದ್ದೆ. ಅವ್ರ ಜಾತಕದಲ್ಲಿ ದಶಾಭುಕ್ತಿ ಅವ್ರ ಕರ್ಮದ ಪ್ರಕಾರ ಚೆನ್ನಾಗಿದೆ, ನಿಮ್ಮದು ಚೆನ್ನಾಗಿಲ್ಲ ಅಷ್ಟೇ ತಿಳ್ಕೊಳ್ಳಿ. ನಿಮ್ಮ ಸರಿ ಇಲ್ಲ ರೀ, ದರಿದ್ರವಾಗಿದೆ ಅಂತ ತಿಳ್ಕೊಳ್ಳಿ. ಆ ದರಿದ್ರವಾಗಿರೋದನ್ನು ನೀವು ಪೂಜೆ ಮಾಡಿಸಿ ಹೋಗ್ಸಂಗಿದ್ದಿದ್ರೆ ಇವತ್ತಿನ ದಿವಸ ಎಲ್ಲ ಜ್ಯೋತಿಷರು, ಪುರೋಹಿತರು, ಅರ್ಚಕರು ಎಲ್ಲ ಕೋಟ್ಯಾಧೀಶ್ವರ ಆಗ್ಬಿಡ್ಬೇಕಾಯ್ತು. ಕೋಟ್ಯಾಧೀಶ್ವರ ಆಗ್ಬಿಡ್ಬೇಕಾಯ್ತು. ಎಲ್ಲಾಗಿದ್ದಾರೆ? ಎಲ್ಲರೇ ಆಗಿದ್ದಾರೆ? ಫಸ್ಟ್ ನೀವು ತಿಳ್ಕೊಳ್ಳಿ. ಹೇಳೋರ್ದೇ ಮದುವೆ ಆಗಿಲ್ಲ. ಎಷ್ಟೋ ಜನರದ್ದು ಹುಡುಗರದು ಅವ್ರದ್ದೇ ಮದುವೆ ಆಗಿಲ್ಲ. ಅದು ತಿಳ್ಕೊಬೇಕು. ಪೂಜೆ ಪುನಸ್ಕಾರ, ಹಿಂದೂಯಿಸಮ್ ಈಸ್ ಫಾರ್ ಡಿವೋಷನ್, ಭಕ್ತಿ ಮಾರ್ಗ. ಅನೇಕ ದಾಸರು ಬಂದಿದ್ದಾರೆ. ದಾಸರು ಬಂದು ಹೇಳಿರೋದು ಒಂದೇ, ಮುಕ್ತಿಗಾಗಿ ಮಾತ್ರ ನಾವು ಪೂಜೆ ಪುನಸ್ಕಾರಗಳು ಮತ್ತು ಮಂತ್ರಪಠನೆ ಮತ್ತು ಭಕ್ತಿಗೀತೆಗಳನ್ನು ಹಾಡೋದು ಮುಕ್ತಿಗಾಗಿ.
ಮುಕ್ತಿ ಬಿಟ್ಬಿಡಪ್ಪ, ಇದು ಸಾಕು, ಇದು ಬರಲಿ ಹೋಗಲಿ, ನನಗೆ ನೆಮ್ಮದಿ ಜೀವನ, ನೆಮ್ಮದಿಯಾಗಿರೋ ಸಾವು, ದಿಸ್ ಇಸ್ ನೋಟ್ ಆಸ್ ಮುಕ್ತಿ. ಪೀಪಲ್ ಆರ್ ಕಂಪ್ಲೀಟ್ಲಿ ಗೋಯಿಂಗ್ ರಾಂಗ್. ಇಲ್ಲಿ ಜನ ಕೇಳ್ತಾರೆ, ಒಂದಷ್ಟು ಜನ ಕಾಲ್ ಮಾಡ್ತಿರಲ್ರಿ, ಕಾಲ್ ಮಾಡಿದಾಗ ಸ್ವಲ್ಪ ಒಳ್ಳೆ ಪ್ರೋಗ್ರಾಮು ಹೆಂಗಿದೆ ಅನ್ನೋದು ಕೇಳಿ, ಬಂದ ಮದುವೆ ಯಾವಾಗ ಅಂತ ಕೇಳ್ಕೊಂಡ, ಹೋದ ಸತ್ತ. ಏನು ಪಬ್ಲಿಕ್ಕು ಅರ್ಥ ಆಗಲ್ಲಪ್ಪ. ಇಂಥ ಒಳ್ಳೆ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದವಾಗ ಆಸ್ಕ್ ವ್ಯಾಲ್ಯೂಸ್. ನನ್ನ ಹಾರೋಸ್ಕೋಪಲ್ಲಿ ಏನು ಚೆನ್ನಾಗಿದೆ ಸರ್, ಏನು ಮಾಡ್ಬೇಕು ನಾನು ಅಂತ ವ್ಯಾಲ್ಯೂಸ್ ಕೇಳಿ. ಅದು ಬಿಟ್ಬಿಟ್ಟು ಶುಕ್ರದಶ ಹೆಂಗಿರುತ್ತೆ ಪೂರ್ತಿ ಕೈಕಾಲೆಲ್ಲ ಸೊಟ್ಗಾಗ್ಬಿಡುತ್ತೆ ಅನ್ಬೇಕು. ಕಂಪ್ಲೀಟ್ಲಿ ಅದೇನಕ್ಕೆ ಆಗಿದೆ ಈ ಥರ ಕ್ವಶನ್ಸ್ ಇಲ್ಲಿ ಏನಕ್ಕೆ ಬರ್ತಾ ಇದೆ ಅಂದರೆ, ಬಿಕಾಸ್ ದಿ ಪಬ್ಲಿಕ್ಕಲ್ಲಿರ್ತಕ್ಕಂಥ ಅಸ್ಟ್ರಾಲಜಿ ಫೀಡ್ ಮಾಡಿರೋದು ಎಲ್ಲರಿಗೂ. ಹಿಂಗೆ 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 ಪೂಜೆ ಮಾಡಿಸೋಟೋಗುತ್ತೆ, ಪೂಜೆ ಮಾಡಿದ್ರೆ ಏನೂ ಹೋಗಲ್ಲ. ಈ ದೊಡ್ಡ ದೊಡ್ಡ ಚಾನಲಲ್ಲಿ ಲಕ್ಷಗಟ್ಟಲೆ ತೊಗೊಳ್ತಾರೆ, ಹುಷಾರಾಗಿರಿ. ದಪ್ಪಗೆ ಕೂತಿರ್ತಾರೆ, ದಪ್ಪಗೆ ಕೇಳ್ತಾರೆ, ಹುಷಾರಾಗಿರಿ. ಲಕ್ಷಗಟ್ಟಲೆ ಕೊಟ್ಟರೆ ದೇವ್ರನ್ನೇ ಇಳಿಸ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇದ್ದಿದ್ರೆ ಇವತ್ತು ಗೌರ್ಮೆಂಟ್ ಅವ್ರದ್ದೆಲ್ಲ RBI ಇರೋದೆಲ್ಲ ದುಡ್ಡೆಲ್ಲ ತೆಗೆದು ಹೋಮ ಮಾಡಿಸಿ ಇಂಡಿಯಾದು GDP ಬಡತನ ಎಲ್ಲ ಹೋಗಿಸ್ಬಿಡ್ಬೇಕಾಗಿತ್ತು. ಭಕ್ತಿ ಬೇರೆ, ಮುಕ್ತಿ ಬೇರೆ, ಸಮಾಧಾನ ಬೇರೆ. ಅದಕ್ಕೆ ನಮಗಿರ್ತಕ್ಕಂಥದ್ದು ಹಿಂದೂಯಿಸಮ್. ಅದು ಬಿಟ್ಬಿಟ್ಟು ಹಿಂದೂಯಿಸಮಲ್ಲಿ ಬರ್ತಕ್ಕಂಥದ್ದನ್ನೆಲ್ಲ ನಂಗೆ ದುಡ್ಡು ಬರುತ್ತೆ, ನನಗೆ ಹಣ ಬರುತ್ತೆ, ನೋ, ರಾಂಗ್, ಕಂಪ್ಲೀಟ್ಲಿ ರಾಂಗ್. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇನ್ನು ಗುರುಜಿಯವರ ಶಿಷ್ಯಂದರು ಅಂದರೆ ಅವರ ಸ್ಟೂಡೆಂಟ್ಸು ಈ ದೇಶದಲ್ಲಿ ಎಲ್ಲ ವಿದೇಶದಲ್ಲೂ ಕೂಡ ಇದ್ದಾರೆ. 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುಜಿಯವರು ಹೊಂದಿದ್ದಾರೆ. ಸೊ PhD ಪದವಿಯನ್ನು ಪಡೆದಿರುವಂತಹ ಅಂದರೆ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ಗುರುಗಳ ಬಗ್ಗೆ ಮತ್ತು ಕ್ಲಾಸಸ್ನ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ತೆ, ನನ್ನ ಹೆಸರು ಶ್ರೀಲಲಿತಾ ಶಾಸ್ತ್ರಿ ಅಂತ. ನಾನು ಬೆಂಗಳೂರು ಶ್ರೀನಗರದಿಂದ ಬಂದಿರೋದು. ನಂದು ಇವತ್ತಿನ ಪ್ರೋಗ್ರಾಮ್ ಅಲ್ಲಿ 6th ಡಾಕ್ಟರೇಟ್ ವೇದಿಕ್ ಪ್ರೋಗ್ರಾಮ್ ಅಲ್ಲಿ ಇದೀವಿ. 6th ಬ್ಯಾಚ್ ಇದು ಡಾಕ್ಟರೇಟ್ ಪ್ರೋಗ್ರಾಮ್ ಅಲ್ಲಿ. ಈ ಒಂದು ವರ್ಷ 22-23 ಹೇಗೆ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ದಿನೇಶ್ ಗುರುಜಿ ಅವರು ಅಭ್ಯಾಸಗಳನ್ನ ಸತತವಾಗಿ ನಮ್ಗೆ ಪಾಠಗಳನ್ನ ಹೇಳ್ಕೊಟ್ಟು ನಮ್ಗೆ ಥೀಸಿಸ್ ಬರೆಯಕ್ಕೆ ಬಹಳ ಸಹಾಯ ಮಾಡಿದ್ದಾರೆ. ನಾನು 27 ನಕ್ಷತ್ರಗಳು ಹಾಗೂ ಅದರ ಫಲಗಳ ಬಗ್ಗೆ ನಾನು ಥೀಸಿಸ್ ನ ಬರೆದಿದ್ದೀನಿ. ನನಗೆ ಈ ಥೀಸಿಸ್ ಬರೆಯೋದಕ್ಕೆ ಬಹಳ ಅನುಕೂಲ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಎಸ್ ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಇನ್ನೊಂದು ವಿರಾಮದ ಬಳಿಕ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು
ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಹಳ್ಳಿಯವ್ರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಉದ್ಯೋಗದ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 27/10/1982 ರಾತ್ರಿ 9:46 ಮೈಸೂರು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಗುರುಜಿಗಳೇ ನಮಸ್ತೆ. ನಮಸ್ತೆ ಗುರುಗಳೇ, ನಿಮ್ ಬಗ್ಗೆ ಒಂದ್ 2 ನಿಮಿಷ ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಗುರುಗಳೇ? ಹೇಳಿ ಗುರುಗಳೇ. ನೀವು ಇಡೀ ನಮ್ಮ ಇದು ಜ್ಯೋತಿಷಿಗಳದ್ದು ಇದನ್ನೇ ನಿಜ ಬಣ್ಣನ ನೀವು ಬಯಲು ಮಾಡಿದ್ದೀರಾ ಗುರುಗಳೇ. ಎಲ್ಲ ವೇಷಧಾರಿಗಳು ಹಾಕಿ ಎಷ್ಟು ಕೋಟಿ ಮೋಸ ಹೋಗಿ ಜನ ಎಲ್ಲ ಎಷ್ಟು ಮೂಡ್ರನ್ನಂಗ್ ಮಾಡಿದ್ರು ಗುರುಗಳೇ. ಇದಕ್ಕೇನೆ ಒಂದು ಹೊಸ ಆವಿಷ್ಕಾರ ತಂದಿದ್ದೀರಾ, ನಿಮ್ಗೆ ತುಂಬಾ ಧನ್ಯವಾದಗಳು. ಹಾಗೇನೆ ಎಂತ ಬಡವರ ಜನರನ್ನ ಲೂಟಿ ಮಾಡಿ ಬಣ್ಣ ಹಾಕೊಂಡು ವೇಷ ಹಾಕೊಂಡು, ಆದ್ರೂ ಸಹ ಈಗ್ನೂ ನೀವು ಎಷ್ಟೇ ಹೇಳಿದ್ರು ಜನ ಇದಾಗ್ತಾ ಇಲ್ಲ. ಅದಕ್ಕೋಸ್ಕರನೇ ನಿಮ್ಮ ವಾಹಿನಿ ಸರಿ ಗುರುಗಳೇ. ಕಲಿಯುಗದಲ್ಲಿ ಏನು ಮಾಡೋಕ್ಕಾಗಲ್ಲ. ಕಲಿಯುಗದಲ್ಲಿ ಅದೇನೋ ಹೇಳ್ತಾರೆ 25% ಏನೋ ಪುಣ್ಯ ಉಳಿದಿದೆ ಅಂತ. ಆ 25% ನಾವು ನೀವು ಇದೀವಿ ಸರ್. ಇಲ್ಲ, ನನ್ನ ಬಗ್ಗೆ ಇಲ್ಲ ಗುರುಗಳೇ, ನಿಮ್ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಎಂತ ಬರ್ಬಾದ್ ಆಗಂತವ್ರನ್ನ ನೀವು ಇವತ್ತು ಉಳಿಸ್ತಾ ಇದ್ದೀರಾ ಗುರು. ಎಷ್ಟೋ ಯಂಗ್ಸ್ಟರ್ಸ್ ನಿಮ್ ವಾಹಿನಿಯಿಂದ ಎಷ್ಟು ಜನ ಇಂಜಿನಿಯರ್ಸ್, ಡಾಕ್ಟರ್ಸ್ ಕಲಿತಾ ಇದ್ದಾರೆ ಗುರುಗಳೇ. ಮೂಢನಂಬಿಕೆ ಇದರಿಂದ ಯಾರೂ ಇದಾಗ್ತಾ ಇಲ್ಲ ಗುರುಗಳೇ. ಈಗಂತೂ ಹೇಳಿದ್ದು ಬಹಳ ಧನ್ಯವಾದ ಗುರುಗಳೇ. ಭಗವಂತನ ಇಚ್ಛೆ ಅಷ್ಟೇ. ಭಗವಂತ ಯಾವಾಗ ಒಂದು ಸಬ್ಜೆಕ್ಟಲ್ಲಿ ಏನೋ ಡೌನ್ ಆಗ್ತಾ ಇದೆ ಅಂದಾಗ ನಾವೊಂದು ಎದೊಳುತ್ತೆ, ಕ್ರಾಂತಿ ಅಂತ ಹೇಳ್ತೀವಿ ನಾವೆಲ್ಲ, ಸಂಘಟನೆ ಆಗಬೇಕು ಅಂತೆಲ್ಲ. ಸೊ ಆರ್ಗನೈಸೇಷನ್ ಹ್ಯಾಸ್ ಟು ರೈಸ್ ಅಂತ ಹೇಳ್ತಾರೆ. ವೆನ್ ಸಮಥಿಂಗ್ ಗೋಸ್ ಡೌನ್. ಕಲಿಯುಗದಲ್ಲಿ ನಿಮ್ದು ಒಂದು ಕೊಡುಗೆ. ಪ್ರಯಾಗರಾಜಲ್ಲಿ ಇವತ್ತು ನಾವು ಹಿಂದೂ ಧರ್ಮದಲ್ಲಿ ಏನ್ ನೋಡ್ತಾ ಇದ್ದೀವಿ, ಅದೇ ರೀತಿ ಕ್ರಾಂತಿ ಆಗ್ಬೇಕು ಗುರುಗಳೇ. ನೋಡಿ, ದೇವರ ಪೂಜೆ ಮಾಡಿದ ತಕ್ಷಣ ದುಡ್ಡು ಬರುತ್ತೆ ಅನ್ನೋದು ಒಂದು ಮೂಢನಂಬಿಕೆ ಹೋಗ್ಬೇಕು. ದೇವ್ರ ಪೂಜೆ ಮಾಡಿದ ತಕ್ಷಣನೇ ನಮಗೆ ಮದುವೆ ಆಗುತ್ತೆ ಅನ್ನೋ ಒಂದು ಮೂಢನಂಬಿಕೆ ಹೋಗ್ಬೇಕು. ಆ ಮೂಢನಂಬಿಕೆ ಹೋಗಿ ಮುಕ್ತಿ ಸಿಗಲಿ, ನೆಮ್ಮದಿ ಸಿಗಲಿ, ಅದಕ್ಕೋಸ್ಕರ ನಾನು ಪೂಜೆ ಮಾಡ್ತಾ ಇದ್ದೀನಿ ಅನ್ನೋ ದಿವಸ ಬಂದಾಗ ಜ್ಯೋತಿಷಕ್ಕೂ ಬೆಲೆ, ದೇವ್ರಿಗೂ ಬೆಲೆ. ದೇವ್ರಿಗೆ ಬೆಲೆ ಇಲ್ಲ ಆ್ಯಕ್ಚುಲಿ ಇವಾಗ. ದೇವ್ರನ್ನ ತಗೊಂಡ್ಬಂದು ದೇವ್ರಿಗೆ ಆ್ಯಕ್ಚುಲಿ ಬೆಲೆ ಇಲ್ಲ. ಹಂಗೆ ಮಾಡ್ಬಿಟ್ಟಿದ್ವಿ. ಎಷ್ಟು ಸತ್ಯವಾಗಿ ಹೇಳ್ತೀರಾ ಅಂದ್ರೆ ಖಂಡಿತವಾಗಿ ಯಾರಿಗೂ. ಸರ್, ಎಷ್ಟು ಜನ ಮನೆಯಲ್ಲಿ, ಹಿಂದೂ ಮನೆಗಳಲ್ಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ನಮಸ್ಕಾರ ಮಾಡ್ತಾರೆ? ಹೌದು ಗುರುಗಳೇ, ಹೌದು ಗುರುಗಳೇ. ಎದ್ದಿದ ತಕ್ಷಣನೇ ಓಡಿಸೋದಿರಲ್ಲೇ ಇರ್ತಾರೆ. ಎದ್ದಿದ ತಕ್ಷಣನೇ ಓಡಿಸ್ಬಿಡ್ತಾರೆ. ಏನು ಓಡಿಸ್ತಾರೆ? ಕಾಲೇಜ್ಗೆ ಹೋಗು, ಕೆಲ್ಸಕ್ಕೆ ಹೋಗು ಅಂತೇಳಿ. ನಮಸ್ಕಾರ ಪೂಜೆ ಎಲ್ಲ ಯಾರಿಗೆ ಬಿಟ್ಟಿದ್ದಾರೆ? ವಯಸ್ಸಾದವ್ರಿಗೆ. ಅವ್ರು ಕಾಲು ಎತ್ತಕ್ಕಾಗಲ್ಲ, ಕಾಲು ಇಳಿಸೋಕ್ಕಾಗಲ್ಲ. ಅವ್ರು ಹೋಗ್ಬಿಟ್ಟು ಬತ್ತಿ ಹಚ್ಚಿ ಪೂಜೆ ಮಾಡೋದು. ಅವ್ರು ಏನು ನಮಸ್ಕಾರನೂ ಮಾಡಲ್ಲ ಎದ್ದಿದ ತಕ್ಷಣ. ಏನೋ ಬಲಗಡೆ ಇದ್ರೆ ಏನು, ಎಡಗಡೆ ಇದ್ರೆ ಏನು, ಏನಾಗ್ಬಿಡುತ್ತೆ ಜನ ಕೇಳೋದು. ಅವ್ರದ್ದು ಹಾರ್ಟ್ ಯಾವ ಕಡೆ ಇದೆ ಅಂತ ಫಸ್ಟ್ ತಿಳ್ಕೋಬೇಕು. ಆ ಬೇಸಿಸ್ ಮೇಲೆ ಬಲಗಡೆ ಯಾಕೆ, ಎಡಗಡೆ ಯಾಕೆ ಅಂತ ಹೇಳೋದು. ದೇರ್ ಇಸ್ ಎ ಸೈಂಟಿಫಿಕ್ ರೀಸನ್ ಯಾಕೆ ಬಲಗಡೆನೇ ಎದೊಳ್ಬೇಕು ಅಂತ.
ಅದನ್ನೆಲ್ಲ ಕೇಳಲ್ಲ. ಸೊ ಇವ್ರಿಗೆ 42 ವರ್ಷ, ಜಾತಕದಲ್ಲಿ 6ನೇ ಮನೆ ಶನಿ ಇದೆ, ಲಾಸ್ಟಲ್ಲಿ 5 ಅಂತ ಕಾಂಬಿನೇಷನ್ ಇದೆ. ಆ 5 ಅನ್ನೋ ಕಾಂಬಿನೇಷನ್ನು ಜಾಬಲ್ಲಿ ಸ್ವಲ್ಪ ಟೆನ್ಷನ್ ಕೊಡುತ್ತೆ, ಸಮಸ್ಯೆ ಕೊಡುತ್ತೆ. ಇದಕ್ಕೊಂದು ಸ್ವಲ್ಪ ದಾನ ಮಾಡಿದ್ರೆ ಸಾಕು. 5-12 ಬಂದಿರತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಶುಕ್ರ ಮೊಸರು ದಾನ ಮಾಡಿ ಸಾಕು, ಡೆಫಿನೆಟ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ. ಬುಕ್ತಿಲಿ 7 ಮತ್ತು 5 ಕಾಂಬಿನೇಷನ್ ಎಗೇನ್ ಇದೆ. 5 ಜಾಸ್ತಿ ಇದ್ದಾಗ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು ಜಾಸ್ತಿ ಕರಿಯರಲ್ಲಿ. ಸೊ ಹೆಚ್ಚಾಗಿ ನಾವು ಅಭಿವೃದ್ಧಿ ಆಗಬೇಕು ಅಂತಂದರೆ ಈ 6 ಲೆವೆಲ್ನ ನಾವು ಇನ್ಕ್ರೀಸ್ ಮಾಡಬೇಕು, ಪವರ್ನ 6 ಲೆವೆಲ್ ಇನ್ಕ್ರೀಸ್ ಮಾಡಬೇಕು ಅಂದರೆ ಮಂಗಳ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಯಾವ ಗ್ರಹ ಸ್ಟ್ರಾಂಗ್ ಇದೆ ಅಲ್ಲಿ ಹೋಗಬೇಕು, ಬಲ ತೊಗೊಂಬರ್ಬೇಕು. ನಾವು ಜಿಮ್ಗೆ ಹೋದರೆ ಅಲ್ಲಿ ಮಲಗೋಕ್ಕೆ ಹೋಗ್ತೀವಿ, ಏನು ಮಾಡೋಕ್ಕೆ ಹೋಗ್ತೀವಿ? ಜಿಮ್ಗೆ ಹೋದರೆ ಮಾಡ್ತೀವಿ, ವರ್ಕೌಟ್. ಕರೆಕ್ಟಾಗಿ ಹೇಳಿದ್ರು ಮೇಡಮ್. ಆಮೇಲೆ ಹಾಸ್ಪಿಟ್ಲ್ಗೆ ಹೋದರೆ ವರ್ಕೌಟ್ ಮಾಡೋಕ್ಕೆ ಹೋಗ್ತೇವೆ? ಇಲ್ಲ. ಹಾಸ್ಪಿಟ್ಲಿಗೆ ಹೋಗಿ ವರ್ಕೌಟ್ ಮಾಡೋಣ, ನಾಳೆಯಿಂದ ಎಲ್ಲರೂ ಚೇಂಜ್ ಮಾಡೋಣ. ನಾಳೆ ಎಲ್ಲ ಬಂದರೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಫುಲ್ ವರ್ಕೌಟ್ ಡಂಬೆಲ್ಸ್ ಎಲ್ಲ ತಗೊಂಡು ಹೋಗೋಣ. ಅವ್ರು ನಿಂತ್ಕೊಂಡು ಹಿಂಗೆ ಇದು ಡ್ರಿಪ್ಸ್ ಎಲ್ಲ ಇಟ್ಕೊಂಡು ನಿಂತ್ಬಿಟ್ಟಿರ್ತಾರೆ ಜನ. ಸೊ ಆ ರೀತಿ ಎಲ್ಲಿ ಯಾವ ಕೆಲಸ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಗ್ರಹಗಳು ಒಂದು ಕೂಡ ಸ್ಟ್ರೆಂತ್ ಕೊಡುತ್ತೆ. ನರಸಿಂಹಸ್ವಾಮಿ ದೇವಸ್ಥಾನ ಈ ಜಾತಕದವರು ಹೆಚ್ಚಾಗಿ ಹೋಗ್ತಾ ಇದ್ರೆ ಬಲ ಸಿಗುತ್ತೆ. ಜಸ್ಟ್ ಲೈಕ್ ಯು ಗೋಯಿಂಗ್ ಟು ಎ ಜಿಮ್ ಆರ್ ಎ ಹಾಸ್ಪಿಟಲ್ ಬೇಸ್ಡ್ ಆನ್ ದಿ ಕ್ರೈಟೀರಿಯಾ. ಹಾಗೆ 3 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕು, ನಮ್ಮ ಭವಿಷ್ಯ ಹೇಗಿದೆ ಅಂತ ನಿಮ್ಗೆ ಏನಾದರೂ ಚಿಂತೆ ಇದ್ದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಈವಾಗಲೇ ಕಲಿತ್ಕೊಳ್ಳಿಕ್ಕೆ ಅವಕಾಶವಿದೆ. ಮಾರ್ಚ್ 15ನೇ ತಾರೀಕಿಂದ 106ನೇ ಬ್ಯಾಚನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರುಗಳು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋವಂಥವ್ರು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು PhD ಪದವಿಯನ್ನು ಪಡೆದಿರುವಂಥರು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂಥ ಗುರುಗಳ ವಿದ್ಯಾರ್ಥಿಗಳು ಒಂದಷ್ಟು ವಿಚಾರವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋ ದೈಕ ಸಿಂಧೋ ರಾಮಾನುಜಸ್ಸ ಚರಣೌ ಚರಣಂ ಪ್ರಪದ್ಯೆ. ಓಂ ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀರಾಮಾನುಜಾಯರ ಸ್ವರೂಪದಲ್ಲಿರುವ ಶ್ರೀ ದಿನೇಶ್ ಗುರುಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಅವರ ಶಿಷ್ಯನಾದ ನಾನು ದಶಗುಣ, ನಾನು ಒಂದು ಅಡಿಯಾರಾನಂದ ಭವನ ಎಂಬ ಸಂಸ್ಥೆಯಲ್ಲಿ AGM ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾನೆ. ಆಗಲೂ ಗುರುಗಳ ಒಂದು ಪ್ರೇರೇಪಿತನಾಗಿ ಗುರುಗಳ ಶಿಷ್ಯನಾಗಿ 81ನೇ ಬ್ಯಾಚ್ನ ಅವರ ಒಂದು ಶಿಷ್ಯನಾಗಿ ಸೇರಿರುತ್ತೇನೆ. ಅದರಲ್ಲಿ 81ನೇ ಬ್ಯಾಚ್ ಬೇಸಿಕ್ ಕ್ಲಾಸಸ್ಸು, ಹೈಯರ್ ಕ್ಲಾಸಸ್ಸು, ಆಮೇಲೆ ಮೇದಿನಿ ಜ್ಯೋತಿಷ್ಯ, ಸೊ ಡಾಕ್ಟರೇಟ್ ಸಹ ಲಾಸ್ಟ್ ಬ್ಯಾಚಲ್ಲಿ ಮುಗಿಸಿದ್ದೇನೆ. ಅವರ ಶಿಷ್ಯನಾಗಿ ಯಾವತ್ತು ನಾನು ಪ್ರಾರಂಭಿಸಿದೆನೋ ಅಂದಿನಿಂದ ನಮ್ಮ ಗುರುದಶೆ ಪ್ರಾರಂಭವಾಗಿದೆ. ನೀವೆಲ್ಲರೂ ಅಷ್ಟೇ ದಯವಿಟ್ಟು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಬೆಳೆಯುವುದಕ್ಕೆ ನನ್ನ ಒಂದು ಕೋರಿಕೆ ಇದೆ. ಗುರುಗಳ ಒಂದು ಸಹಕಾರ, ಅವರ ಒಂದು ಮಾರ್ಗದರ್ಶನ, ಅವರ ಉನ್ನತ ವ್ಯಾಸಂಗದ ಒಂದು ಆದರ್ಶವಾದ ಒಂದು ಕೊಡುಗೆ ನಮ್ಮ ಜೀವನದಲ್ಲಿ ಬಹಳವಾದ ಒಂದು ಅವಶ್ಯಕತೆ ಇದೆ. ಹಾಗೂ ನಿಮ್ಮೆಲ್ಲರ ಒಂದು ಕುಟುಂಬಗಳಿಗೆ ಬಹಳ ಸನ್ನಿಹಿತವಾದ ಒಂದು ಅವರ ಮಾರ್ಗದರ್ಶನ ನಮ್ಮೆಲ್ಲರ ಬಹಳ ಒಂದು ಅವಶ್ಯಕವಾಗಿದೆ. ಮತ್ತು ಅವರ ಒಂದು ಅನುಭವ ಬಹಳ ನಮಗೆ ಅವಶ್ಯಕತೆಯಿಂದ ನಾನು ಕೋರುತ್ತೇನೆ. ಮತ್ತು ಅವರ ಒಂದು ಏನು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಕೊಡುವ ಎಲ್ಲ ಒಂದು ಆಳವಾದ ವಿದ್ಯೆ ಮತ್ತು ಒಂದು ಆಧುನಿಕವಾದ ಒಂದು ಅನುಭವಗಳ ಮಾಲೆ ಬಹಳ ಅವಶ್ಯಕವಾಗಿದೆ. ದಯವಿಟ್ಟು ನನ್ನ ಕೋರಿಕೆ ಏನಂತ ಹೇಳಿದ್ರೆ, ನೀವೆಲ್ಲರೂ ಸಹ ನಿಮ್ಮ ಕುಟುಂಬದ ಒಂದು ಮುನ್ನಡೆಗಾಗಿ, ನಿಮ್ಮ ಹಿತ ಸ್ನೇಹಿತರ ಕುಟುಂಬಗಳ ಒಂದು ಉದ್ಧಾರಕ್ಕಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ಒಂದು ಜ್ಯೋತಿಷ್ಯವನ್ನು ಕಲಿತಿದ್ದೆ ಆದರೆ ನಿಮ್ಮ ಒಂದು ಮುಂದುವರಿಕೆಯಲ್ಲಿ ಯಾವುದೇ ಒಂದು ಸಂಕೋಚವಿಲ್ಲ. ಮತ್ತು ನಿಮ್ಮ ಜೀವನದ ಉಪ ಮಾರ್ಗವಾದ ಒಂದು ಇದಕ್ಕೆ ಒಂದು ರೆವಿನ್ಯೂಗೆ ಬಹಳ ಅವಶ್ಯಕವಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬನ್ನಿ, ಗುರುಗಳ ಒಂದು ಆಶಯದಲ್ಲಿ ಬೆಳೆಯೋಣ, ಗುರುಗಳ ಒಂದು ಕೊಡುಗೆಯನ್ನು ನಮ್ಮೆಲ್ಲರ ಜೀವನದ ಆಧಾರವಾಗಿ ಮಾಡೋಣ ಅಂತ ಕೋರಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ವಾ? ಜ್ಯೋತಿಷ್ಯ ಶಾಸ್ತ್ರವನ್ನು ಯಾವುದೇ ರೀತಿಯಾದಂಥ ಧರ್ಮ ಪಂಥವಿಲ್ಲದೆ, ಯಾವುದೇ ರೀತಿಯಾದಂಥ ಏಜ್ ಲಿಮಿಟ್ ಇಲ್ಲದೆ ಕಲಿಬಹುದಾಗಿದೆ. ಸೊ ಈಗಿನ ಒಂದು ಬೈಟನ್ನು ನೀವು ನೋಡ್ಕೊಂಡ್ಬಂದರೆ AGM ಅಂದರೆ ಯಾವುದೇ ಹುದ್ದೆಯಲ್ಲಿದ್ದರೂ ಕೂಡ ನಿಮಗೆ ಕಲಿಯುವಂಥ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಕೂಡ ಕಲಿತ್ಕೊಳ್ಬೇಕು, ನಮ್ಮ ಭವಿಷ್ಯದ ಬಗ್ಗೆ ನಮಗೆ ಚಿಂತನೆ ಇದೆ ಅನ್ನೋವಂಥವ್ರು ಖಂಡಿತವಾಗಿಯೂ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಲಿಕ್ಕೆ ಅವಕಾಶವಿದೆ. ಸೊ ಮಾರ್ಚ್ 15ನೇ ತಾರೀಕಲ್ಲಿ 106ನೇ ಬ್ಯಾಚ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರುಗಳು. ಇದು ಆನ್ಲೈನ್
ಕ್ಲಾಸಸ್ ಆಗಿರುತ್ತೆ. ಮನೆ ಮಂದಿಯೆಲ್ಲ ಕೂತು ಆ ಕ್ಲಾಸಸ್ನ ನೀವು ತಗೊಳ್ಬಹುದಾಗಿದೆ. ಸೊ ಯಾರೋ ಒಬ್ಬರು ಫೀಸ್ ಕಟ್ಟಿರ್ತೀರಾ, ಸೊ ಎಷ್ಟೋ ಜನ ಅದನ್ನು ಕೂತು ಕೇಳಿ ಅದ್ರ ಬಗ್ಗೆ ತಿಳುವಳಿಕೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ ಗುರೂಜಿಯವರು. ಸೊ ಅವಕಾಶವನ್ನು ಮಿಸ್ ಮಾಡಿಕೊಳ್ಳದೆ, ಸೊ ಇವತ್ತಿಂದನೇ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಬೇಗ ಕರೆಗಳನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿಕ್ಕೆ ಅವಕಾಶವಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಗುರೂಜಿಯವರು ಅಮಾವಾಸ್ಯೆಯ ಕುರಿತಾಗಿ ನಮಗೆ ಹೇಳ್ತಾ ಇದ್ರು. ಸೊ ಅಮಾವಾಸ್ಯೆ ಅಂದ ತಕ್ಷಣ ನಮಗೆ ಒಂದು ರೀತಿಯಾದಂಥ ಭಯದ ವಾತಾವರಣ ಮೂಡುತ್ತೆ. ಸೊ ಇನ್ನು ಅಮಾವಾಸ್ಯೆಯಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ದೋಷ ಇರುತ್ತೆ. ಸೊ ಆ ದೋಷಕ್ಕೆ ಏನು ಪರಿಹಾರ, ಅದರಿಂದ ಏನಾದರೂ ನನ್ನ ಕೆರಿಯರಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಈ ರೀತಿಯಾದಂಥ ಚಿಂತನೆಗಳು ಬರುವಂಥದ್ದು ಸರ್ವೇ ಸಾಮಾನ್ಯ. ಸೊ ಅಮಾವಾಸ್ಯೆಯಲ್ಲಿ ಹುಟ್ಟಿದ್ರೆ ಏನಾದರೂ ದೋಷಗಳು ಬರುತ್ತಾ ಇಲ್ವಾ, ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಾದರೂ ಇದೆಯಾ ಅನ್ನೋದನ್ನು ಇವತ್ತಿನ ಸಂಚಿಕೆ ಮುಖಾಂತರವಾಗಿ ಗುರುಗಳು ನಮಗೆ ತಿಳಿ ಹೇಳ್ತಿದ್ದಾರೆ. ಬನ್ನಿ ಅದರ ಮಾಹಿತಿಯನ್ನು ಇನ್ನೊಂದಷ್ಟು ಪಡ್ಕೊಳ್ಳೋಣ. ಗುರುಗಳೇ, ಅಮಾವಾಸ್ಯೆ ವಿಶೇಷತೆ ಕುರಿತಾಗಿ ಹೇಳ್ತಾ ಇದ್ರಿ. ನೋಡಿ, ಅನೇಕ ಅಮಾವಾಸ್ಯೆಗಳಲ್ಲಿ ಪರಿಶುದ್ಧರಾಗಬೇಕು ಅಂತ ಹೇಳಿ ಮೊನ್ನೆ ಮೌನಿ ಅಮಾವಾಸ್ಯೆ ಅಂತ ಬಂದಿತ್ತು. ಹೌದು, ಮೌನಿ ಅಮಾವಾಸ್ಯೆ ದಿವಸ ಕುಂಭಸ್ನಾನ ಮಾಡಿದರೆ ಅನೇಕ ಪಾಪಗಳು ದೋಷಗಳು ಹೋಗುತ್ತೆ ಅಂತ ಹೇಳ್ತಾರೆ. ಈ ದೋಷಗಳು ಪಾಪಗಳು ಬಂದಿರತಕ್ಕಂಥ ಕಾರಣ ಏನು ಅಂತಂದರೆ ಜನರ ಸೋಂಬೇರಿತನದಿಂದ. ಯಾವಾಗ ದೋಷಗಳು ಪಾಪಗಳು ಅದೆಲ್ಲ ಹೇಳೋದು ಏನಕ್ಕೆ ಕಾರಣ ಅಂತಂದರೆ, ಜನಗಳು ಏನಾದ್ರು ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇರಿ ಅಂತಂದಾಗ ಇರೋದಿಲ್ಲ. ಭಯಪಡಿಸಿದಾಗಾದರೂ ಕೂಡ ಏನಾದ್ರು ಮಾಡ್ತಾರಾ? ಈಗ ಒಂದು ಮಗು ಊಟ ಮಾಡಲ್ಲ, ಖಂಡಿತ ಎಲ್ಲರೂ ಕೂಡ ಆಧ್ಯಾತ್ಮಿಕಕ್ಕೆ ಬರ್ತಾರೆ. ಎಲ್ಲ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಮಾಡ್ತಾರೆ. ಆ ರೀತಿ ಬರಬೇಕು. ಸೊ ಅಮಾವಾಸ್ಯೆ ದಿವಸ ಬಂದಿರತಕ್ಕಂಥದ್ದು, ಇವತ್ತು ಅಮಾವಾಸ್ಯೆ, ಶಿವರಾತ್ರಿ ಮುಂದಿನ ಇದು. ಆಮೇಲೆ ದೀಪಾವಳಿ ಯಾವತ್ತು ಆಚರಣೆ ಮಾಡ್ತೀವಿ, ದೀಪಾವಳಿ ಯಾವತ್ತು ಆಚರಣೆ ಮಾಡ್ತೀವಿ, ಹಬ್ಬನೇ. ಎಷ್ಟೋ ಅಮಾವಾಸ್ಯೆಗಳು ಹಬ್ಬದ ಮುಖಾಂತರ ಬಂದಿರತಕ್ಕಂಥದ್ದು, ಹಬ್ಬದ ಮುಖಾಂತರವೇ ಅಮಾವಾಸ್ಯೆ ಬಂದಿರತಕ್ಕಂಥದ್ದು. ಅಂಥ ದೊಡ್ಡ ಬೆಳಕಿನ ಹಬ್ಬನೇ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಮೌನಿ ಅಮಾವಾಸ್ಯೆ ಮಾಡ್ತೀವಿ. ಅದ್ರ ಜೊತೆಗೆ ಶಿವರಾತ್ರಿಯ ಬೆಳಗ್ಗಿನ ದಿವಸ ಬರ್ತಕ್ಕಂಥದ್ದು ಅಮಾವಾಸ್ಯೆ ಇದು ಮಾಡ್ತೀವಿ. ಸೊ ಇಟ್ ಈಸ್ ನಾಟ್ ಆಕಾಶದಲ್ಲಿ ಸೆಲೆಸ್ಟಿಯಲ್ ಆಟ ಅಷ್ಟೇ. ಭೂಮಿ ಮುಂದೆ ಚಂದ್ರ ಇರ್ತಾನೆ, ಆ ಕಡೆ ಸೂರ್ಯ, ಈ ಕಡೆ ಭೂಮಿ, ಮಧ್ಯದಲ್ಲಿ ಚಂದ್ರ. ಈ ಒಂದು ಲೈನಲ್ಲಿ ಇದ್ದಾಗ ಅಮಾವಾಸ್ಯೆ ಅಷ್ಟೇ. ಸೊ ನಮಗೆ ಚಂದ್ರ ಕಾಣಿಸ್ತಾ ಇರಲ್ಲ, ಚಂದ್ರನ ಮುಂದೆ ಸೂರ್ಯ ಇರ್ತಾನೆ. ನಮ್ಮ ಭೂಮಿ ಹಿಂದ್ಗಡೆ ಚಂದ್ರ ಹೋದಾಗ ನಾವು ಹಿಂದೆ ರಾತ್ರಿ ಹೊತ್ತು ನಮಗೆ ಅಲ್ಲಿ ಕಾಣಿಸ್ತಾನೆ ಚಂದ್ರ. ಭೂಮಿ ಮುಂದೆ ಬಂದಾಗ ಅದು ಅಮಾವಾಸ್ಯೆ, ಭೂಮಿ ಹಿಂದೆ ಹೋದಾಗ ಅದು ಹುಣ್ಣಿಮೆ. ಇನ್ನು ಮಿಕ್ಕಿದ ಆ ಕಡೆ ಈ ಕಡೆ ಹೋದಾಗ ಅದು ಪಕ್ಷಗಳು ಅಂತ ಕರಿತೀವಿ, ತಿಥಿಗಳು ಅಂತ ಕರಿತೀವಿ. ಸೊ ಆ ವಿಚಾರದಲ್ಲಿ ನಾವು ನೋಡಿದಾಗ ಅಮಾವಾಸ್ಯೆಯಲ್ಲಿ ಎಷ್ಟೋ ಸೆಲೆಬ್ರಿಟಿಗಳು ಹುಟ್ಟಿದ್ದಾರೆ. ಎಷ್ಟೋ ಸೆಲೆಬ್ರಿಟಿಗಳು, ಫಾರಿನ್ ಸೆಲೆಬ್ರಿಟಿ, ಇಂಡಿಯನ್ ಸೆಲೆಬ್ರಿಟಿ, ಫೀಮೇಲ್ಸು, ಮೇಲು ಎಲ್ಲ ಹುಟ್ಟಿದ್ದಾರೆ. ಒಳ್ಳೊಳ್ಳೆ ಹುದ್ದೆಯಲ್ಲಿರ್ತಕ್ಕಂಥ IAS ಆಫೀಸರ್ಸು, ಜಡ್ಜಸ್ಸು ಎಷ್ಟೋ ಜನ ಅಮಾವಾಸ್ಯೆಯಲ್ಲಿ ಹುಟ್ಟಿದ್ದಾರೆ. ದಶಾಭುಕ್ತಿಗಳು ಫೈನಲ್ ಅಂತ ಹೇಳಿದ್ದೀನಿ. ಸೂರ್ಯಚಂದ್ರ ಒಟ್ಟಿಗೆ ಇದ್ದರೆ ಅಮಾವಾಸ್ಯೆಯಲ್ಲಿ ಹುಟ್ಟಿದ್ದಾರೆ. ಆದರೂ ಕೂಡ ಸೂರ್ಯಚಂದ್ರ ಅಮಾವಾಸ್ಯೆಯಲ್ಲಿ ಹುಟ್ಟಿದ್ದಾರೆ ಅಂತಂದರೆ ಬ್ರೈಟನ್ ಅಪ್ ಹೇಗೆ ಮಾಡ್ಕೋಬೇಕು ಅಂತಂದರೆ, ಯಾರ್ಯಾರು ಅಮಾವಾಸ್ಯೆ ದಿವಸ ಹುಟ್ಟಿದ್ದಾರೆ ಪ್ರತಿ ಭಾನುವಾರ ಆದರೂ ಆಗಲಿ ಅಥವಾ ಬೇರೆ ದಿವಸ ಆಗಲಿ, ಜನರಲಿ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನನ್ನು ನೋಡ್ತಾ ಇದ್ದರೆ ಅದು ನಾವು ದೋಷ ಅಂತ ಏನೋ ಮೇಡಮ್ ಅವರು ಹೇಳಿದ್ರು. ಮೇಡಮ್ ಹೇಳಿರ್ತಕ್ಕಂಥ ದೋಷ ಅಂದರೆ ನಾನು ಬ್ರಿಲಿಯನ್ಸ್ ಅಂತ ಕರಿತೀನಿ, ಮೈಂಡ್ ಆ್ಯಕ್ಟಿವ್ ಅಂತ ಕರಿತೀನಿ. ಸೂರ್ಯ ಉದಯಕ್ಕಿಂತ ಮುಂಚೆ ಎದ್ದು ಇನ್ನೇನು ಸೂರ್ಯ ಉದಯನ ದಿನ ನೋಡ್ತಾ ಇದ್ದರೆ, ವಾರದಲ್ಲಿ ಅಟ್ಲೀಸ್ಟ್ 3 ಟೈಮ್ಸ್ ನೋಡ್ತಾ ಇದ್ದರೆ ಅಮಾವಾಸ್ಯೆ ದೋಷ ಕ್ಲಿಯರ್ ಆಗಿಬಿಡುತ್ತೆ. ಇಟ್ ಈಸ್ ಓನ್ಲಿ ದಿ ಮೈಂಡ್ ಆಕ್ಟಿವೇಟ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಗೆಟ್ ದಿ ಸನ್ ರೇಸ್. ಅಮಾವಾಸ್ಯೆ ದಿವಸ ಹುಟ್ಟಿದ್ದಾರೆ ಅಂತಂದರೆ ಅಲ್ಲಿ ಸನ್ ಆ್ಯಂಡ್ ಮೂನ್ ರೇಸ್ ಇಲ್ಲ ಅಂತ, ಬ್ಲಾಕ್ಡ್ ಬೋತ್. ಅಂದರೆ ಅದರದ್ದೊಂದು ಪಾರ್ಷಿಯಲ್ ಬ್ಲಾಕ್, ಪೂರ್ತಿ ಬ್ಲಾಕ್ ಅಲ್ಲ, ಒಂದು ಸಣ್ಣ ಡಾಟ್ ಬ್ಲಾಕ್. ಸೊ ಅವಾಗ ಏನಾಗುತ್ತೆ, ಚಂದ್ರನ ಬಲನೂ ಕಮ್ಮಿ ಇರುತ್ತೆ, ಸೂರ್ಯಂದು ಒಂದು ಪಾರ್ಟ್ ಬಲ ಕಮ್ಮಿ ಇರುತ್ತೆ. ಎಗೈನ್ ನಮಗೆ ಬೆಳಕು ಬರೋದೇ ಚಂದ್ರನಿಗೆ ಸೂರ್ಯನಿಂದ. ಸೊ ಆ ಕಾರಣದಿಂದ ಚಂದ್ರ ಬಲ ಜಾಸ್ತಿ ಬರಬೇಕು ಅಂತಂದರೆ ಎಗೈನ್ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದ ಸೂರ್ಯ. ದಟ್ ಇಸ್ ವೈ ಯೋಗ ವಿ ಡೂ ಇನ್ ದಿ ಮಾರ್ನಿಂಗ್. ವಿಲ್ ಇನ್ಕ್ರೀಸ್ ಅವರ್ ಅವರ. ಬೆಳಗ್ಗೆ ಹೊತ್ತು ಯೋಗ ಮಾಡ್ತೀವಿ ನಾವು. ಯೋಗ ಮಾಡಿದಾಗ ಸನ್ ಪವರ್ ಜಾಸ್ತಿ ಆದಾಗ ಮೂನ್ ಮೈಂಡ್ ವರ್ಕ್ ಜಾಸ್ತಿ ಆಗುತ್ತೆ. ಅಮಾವಾಸ್ಯೆ ಹುಟ್ಟಿದವರೆಲ್ಲ ನೈಟ್ ಬ್ರಿಲಿಯನ್ಸಿ ಜಾಸ್ತಿ ಇರುತ್ತೆ ಡೇ ಬ್ರಿಲಿಯನ್ಸಿಗಿನ. ನೈಟ್ ಸಿಕ್ಕಾಪಟ್ಟೆ ತಲೆ ಓಡಿಸ್ತಾರೆ. ಕರೆ ಇದೆಯಾ? ಕರೆ ಇದ್ದರೆ ತಗೊಳ್ಳೋಣ, ಇಲ್ಲಾಂದರೆ ವಿಚಾರಗಳು ಹೇಳ್ತೀವಿ.
ಇಲ್ಲಿ ಭಾಳ ಪ್ರಮುಖವಾಗಿ ಬರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಅಮಾವಾಸ್ಯೆ ಬಾರ್ನ್ ಆ್ಯಂಡ್ ಡೇ ಬಾರ್ನ್ ಆರ್ ವೆರಿ ವೆರಿ ಆ್ಯಕ್ಟಿವ್ ಇನ್ ಡೇ ಟೈಮ್ ಹುಣ್ಣಿಮೆ ದಿವಸ, ನೈಟ್ ಟೈಮ್ ಆ್ಯಕ್ಟಿವ್ ಇಸ್ ಅಮಾವಾಸ್ಯೆ. ರಾತ್ರಿ ಎಲ್ಲ ಯೋಚನೆ ಮಾಡ್ತಾ ಕೂತಿರ್ತಾರೆ, ಯಾಕೆಂದರೆ ಬೆಳಕಿರಲ್ವಲ್ಲ. ಚಂದ್ರನಿಗೆ ಬೆಳಕಿಲ್ಲದೆ ಇದ್ದಾಗ ರಾತ್ರಿ ಎಲ್ಲ ಯೋಚನೆ ಮಾಡೋದು, ಥಿಂಕಿಂಗ್ ಪವರ್. ಎಷ್ಟೋ ಸೈಂಟಿಸ್ಟ್ ಅಮಾವಾಸ್ಯೆ ಬಾರ್ನವರಿದ್ದಾರೆ, ಒಂದೊಂದು ವಿಚಾರಗಳನ್ನ ತೊಗೊಂಬಂದಿದ್ದಾರೆ. ಸೊ ಇಟ್ ಈಸ್ ನಾಟ್ ದಟ್ ಅದು ಬ್ಯಾಡ್ ಇದು ಗುಡ್ ಅಂತಲ್ಲ, ಪ್ರತಿಯೊಂದು ಕೂಡ ಅದರದೇ ಒಂದು ಬ್ಯಾಡ್ ಇದೆ, ಅದರದೇ ಅಂತ ಒಂದು ಗುಡ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಹುಣ್ಣಿಮೆ ತೊಗೊಳ್ಳೋಣ, ಹುಣ್ಣಿಮೆಯಲ್ಲಿ ಹುಟ್ಟಿದವರೆಲ್ಲನೂ ಅದ್ಭುತ ಅಂತಲ್ಲ. ಹೆಡ್ ವೆಯ್ಟ್ ಜಾಸ್ತಿ ಆದವರೆಲ್ಲ ಹುಣ್ಣಿಮೆ ದಿವಸ ಹುಟ್ಟಿರ್ತಾರೆ. ಹೆಡ್ ವೆಯ್ಟ್ ಅತಿ ಪ್ರಕಾಶಮಾನವಾಗಿ ಹುಟ್ಟಿರ್ತಾರಲ್ಲ, ನನಗೆಲ್ಲ ಗೊತ್ತು. ಮುಂದಿನ ಸಾಲಲ್ಲಿ ಒಂದು ಸಭೆಯಲ್ಲಿ ನಿಂತ್ಕೊಂಡಾಗ ಮುಂದಿನ ಸಾಲಲ್ಲಿ ನಾವು ಜನಗಳು ಕೂತಿರೋದನ್ನ ನೋಡಬೇಕು ಅಂತಂದರೆ ಲೈಟ್ ಫೋಕಸ್ ಅಲ್ಲಿ ಬೀಳಬೇಕು. ಯಾವಾಗ ಹುಣ್ಣಿಮೆ ಥರ ನಮ್ಮ ಮುಖಕ್ಕೆ ಬೀಳುತ್ತೋ ನಮಗೆ ಮುಂದೆ ಇರೋರು ಕಾಣಿಸಲ್ಲ. ನಾವೇ ಗ್ರೇಟ್ ಅಂತ ಹೇಳ್ತಕ್ಕಂಥದ್ದು ಹುಣ್ಣಿಮೆ. ಆ ರೀತಿ ನೋಡ್ಬೇಕಾದ್ರೆ ಹಂಬಲ್ ಪೀಪಲ್ ಅಮಾವಾಸ್ಯೆ ದಿವಸಲ್ಲಿ ಹುಟ್ಟಿರ್ತಾರೆ. ಹಂಬಲ್ ಯಾಕೆಂದರೆ ಬೆಳಕಿಲ್ಲ ಅವ್ರಿಗೆ, ಆದರೆ ಬೆಳಕು ಬೇರೆ ಕಡೆ ಕಾಣಿಸ್ತಾ ಇರುತ್ತೆ, ಇನ್ನೊಂದು ಕಡೆ ಕಾಣಿಸ್ತಾ ಇರುತ್ತೆ. ಹುಣ್ಣಿಮೆ ದಿವಸ ಅವ್ರ ಕಡೆ ಮುಖಕ್ಕೆ ಬೆಳಕು ಮಾಡಿರ್ತಾರೆ. ಯಾವುದಾರ ಒಂದು ಪ್ರೋಗ್ರಾಮಲ್ಲಿ ನಿಂತ್ಕೊಳ್ಳಿ, ಆ ಫೋಕಸ್ ಲೈಟ್ ನಿಮ್ಮ ಕಣ್ಣಿಗೋ ಮುಖಕ್ಕೆ ಬಿಟ್ಟರೆ ಮುಂದೆ ಕಾಣಿಸೋದೇ ಇಲ್ಲ. ಬೇರೆಯವ್ರಿಗೆಲ್ಲ ನೀವು ಕಾಣಿಸ್ತೀರಾ, ನೀವು ಏನು ಕಾಣಿಸ್ತಾ ಇದ್ರೆ, ಯಾರಿಗೆ ಏನು ಹೇಳ್ತಾ ಇದ್ರೆ ಏನೂ ಗೊತ್ತಿಲ್ಲ, ಯಾರೋ ಹುಚ್ಚ ಅನ್ಕೋತಾರೆ. ಆ್ಯಕ್ಚುಲಿ ಅಮಾವಾಸ್ಯೆಗಿನ ಹುಣ್ಣಿಮೆ ದಿವಸ ಹುಟ್ಟಿರೋರಿಗೆ ಹುಚ್ಚರು ಜಾಸ್ತಿ, ಬಿಕಾಸ್ ದೇ ಟಾಕ್ ಎ ಲಾಟ್. ಸೊ ದಟ್ ಈಸ್ ದಿ ಪ್ರಾಬ್ಲಮ್. ಓಕೆ, ಸೊ ಹಾಗೆ ಅಮಾವಾಸ್ಯೆಯಲ್ಲಿ ಯಾರು ನಿಮ್ಮ ಮಕ್ಕಳು ಹುಟ್ಟಿದ್ರೆ ಭಯಪಡೋ ಅವಶ್ಯಕತೆ ಇಲ್ಲ. ನಮ್ಮ ಪ್ರೋಗ್ರಾಮ್ನ ಹೆಚ್ಚು ಜನಕ್ಕೆ ತಲುಪಿಸಿ ನೋಡೋಕ್ಕೆ ಹೇಳಿ. 8 ಗಂಟೆಯಿಂದ 9 ಗಂಟೆಗೆ ಪ್ರತಿ ದಿವಸ ಮಂಡೇ ಟು ಫ್ರೈಡೇ ಬರ್ತೀನಿ. ಹಾಗೆ ಮಾರ್ಚ್ 15ನೇ ತಾರೀಕು ಪ್ರವೀಣಿ ಮೇಡಮ್ ಅವರು ದಿನ ಹೇಳ್ತಾನೆ ಇರ್ತಾರೆ, 3 ಸತಿ 4 ಸತಿ ಸೇರ್ಕೊಳ್ಳಿ ಅಂತ. ಕೇವಲ 15 ದಿವಸದಲ್ಲಿ ಜ್ಯೋತಿಷ್ಯ ಹೇಳ್ಕೊಡ್ತೀನಿ. ಕಷ್ಟದ ಸಬ್ಜೆಕ್ಟ್ ಅಲ್ಲ, ಇಷ್ಟದ ಸಬ್ಜೆಕ್ಟ್ ಆಗುತ್ತದು. ಯಾವಾಗ ನೋಡೋಕ್ಕೆ ಕಷ್ಟ ಅಂತ ಕಾಣಿಸುತ್ತೋ ಕಷ್ಟದಿಂದ ನೀವು ಬನ್ನಿ, ಇಷ್ಟಪಟ್ಟು ಹೋಗ್ತೀರಾ, ಇಷ್ಟದ ಸಬ್ಜೆಕ್ಟ್ ಆಗುತ್ತೆ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರವನ್ನು ನಮಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.